ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನೀವು ನೋಡ್ತಾ ಇರೋ ಒಂದು ವಿಶೇಷವಾದ ಕಾರ್ಯಕ್ರಮ, ಮತ್ತೊಂದು ವಿಶೇಷವಾದ ಐತಿಹಾಸಿಕ ಸ್ಥಳ, ಐತಿಹಾಸಿಕ ಗೆಲುವಿನ ಮೆಟ್ಟಿಲು ಅಂತ ಹೇಳ್ಬೋದು. ಈ ಮೆಟ್ಟಿಲನ್ನು ಗೆಲ್ಲೋದಕ್ಕೆ ಹೊರಟಿರುವ ಒಬ್ಬ ಒಳ್ಳೆಯ ಕಲಾವಿದನ ಜೊತೆ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ಪುರಾಣ ಪ್ರಸಿದ್ಧವಾದಂತಹ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋದಕ್ಕೆ ಆ ಕಲಾವಿದನ ಜೊತೆ ಹೊರಟಿದ್ದೀನಿ. ಹಾಗಾದರೆ ಆ ಕಲಾವಿದ ಯಾರು, ನಾವು ಏನು ವಿಷಯಕ್ಕೆ ಬಂದಿದ್ದೀವಿ ಅನ್ನೋದನ್ನು ಮೆಟ್ಲತ್ತ ಅವ್ರನ್ನ ಮಾತಾಡಿಸ್ತಾ ಹೇಳ್ತೀನಿ ಬನ್ನಿ. ನಾನು ಹೇಳ್ದಂಗೆ ಆ ಕಲಾವಿದ ಯಾರು, ಗೆಲುವಿನ ಮೆಟ್ಟಲನ್ನ ಹತ್ತೋದಕ್ಕೆ ಹೊರಟಿರೋ ಫ್ಯೂಚರ್ ಸ್ಟಾರ್ ಹೀರೋ ಯಾರು ಅನ್ನೋದನ್ನು ತೋರಿಸೋದಕ್ಕೆ ಇಲ್ಲೇ ಇದ್ದಾರೆ. ವಿನಯ್ ಸರ್, ಮೆಟ್ಲು ಅದು ಅಮ್ಮನವ್ರ ಮೆಟ್ಲು, ಒಂದು ಐತಿಹಾಸಿಕ ಮೆಟ್ಲನ್ನ ನಿಮ್ಮ ಜೊತೆಗೆ ಹತ್ತಾ ಇದ್ದೀವಿ. ಒಂದು ಪೌರಾಣ ಪ್ರಸಿದ್ಧವಾದ ಒಂದು ದೇವಸ್ಥಾನನ ನೋಡ್ತಾ ಇದ್ದೀವಿ. ಮೊದಲೇದಾಗಿ ಸರ್, ಯಾವಾಗಲೂ ಒಂದು ಸಿನಿಮಾ ರಿಲೀಸ್ ಹಾಕಿಂತ ಮುಂಚೆ ಅಪ್ಪು ಸರ್ ಈ ಮೆಟ್ಲನ್ನ ಹತ್ತುತ್ತಾ ಇದ್ದಾರಂತೆ. ಯಾರಿಗೂ ಗೊತ್ತಾನೆ ಆಗ್ತಿದ್ದಿಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದು 7 ಗಂಟೆ ಒಳಗೆ ಮುಗಿಸಿ ಕೈ ಮುಕ್ಕೊಂಡು ಹೋಗೋರು, ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಅವ್ರಿಗೂ ಭಾಳ ಒಡನಾಟ ಇದ್ದಿದ್ದ ದೇವಸ್ಥಾನ. ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ಕೃಪೆ ತುಂಬಾ ಹೆಚ್ಚಿದೆ. ಏನು ಹೇಳ್ತೀರಿ? ಇಲ್ಲಿ ಅದೇ ಮೈಸೂರು ಬಂದಾಗೆಲ್ಲ ಪಿಕ್ಚರ್ ರಿಲೀಸ್ ಆಗಿತ್ತು, ಆಗ್ತಿಲ್ಲ, ಸುಮ್ಮನೆ ಆದ್ರೂ ಸುಮ್ಮನೆ ಬಂದಿರ್ತೀವಿ. ಯಾವಾಗ ಅನ್ಸಾಗುತ್ತೆ ಅವಾಗ ಬಂದು ಚಾಮುಂಡಿ ಬೆಟ್ಟ ಹಾಕ್ತೀವಿ. ಇಲ್ಲಿ ಬಂದಾಗೆಲ್ಲ ಅದೊಂಥರ ಖುಷಿ ಕೊಡುತ್ತೆ. ಇಲ್ಲಿ ಮೈಸೂರು ಜನನು ತುಂಬಾ ಸರಿ ಎವ್ರಿ ಸ್ಯಾಟರ್ಡೆ ಸಂಡೇ ಅವ್ರದ್ದೊಂದು ರೂಟೀನ್ ಇರುತ್ತೆ. ಸ್ಯಾಟರ್ಡೆ ಅಂದ್ರೆ ಬೆಟ್ಟ ಹತ್ಬೇಕು, ಅಲ್ಲೋಗಿ ಕಬ್ಬಿನ ಹಾಲನ್ನು ಕುಡಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ತಿರ್ಗಾ ವಾಪಸ್ ಬರ್ತಾರೆ. ಒಂಥರ ಸಖತ್ ಅಂತ ಬಾಡಿಗೆ ಮೈಂಡ್ಗೆ ಒಂದೊಂದು ಪೀಸ್ ಆಫ್ ಮೈಂಡ್ ಕೊಡುತ್ತೆ, ಖುಷಿ ಅನ್ಸುತ್ತೆ. ಅಷ್ಟು ಒಳ್ಳೆ ವ್ಯೂಗಳು ಕಾಣಿಸುತ್ತೆ. ಇನ್ನೊಂದು ತುಂಬ ಇಷ್ಟ. ಎಸ್, ಒಂದು ಒಳ್ಳೆ ಕೆಲಸಕ್ಕೆ ಶ್ರಮ ಹಾಕಿ ಭಕ್ತಿಯಿಂದ ಹೊರಟ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಥರದ ಮೆಟ್ಲುಗಳು ಕಾರಣ ಅಲ್ವಾ. ಆಮೇಲೆ ಏನನ್ನಕ್ಕೂ ಮೈ ದಂಡಿಸ್ತೀವಿ ನಾವು, ಒಳ್ಳೆ ವಿಷಯಕ್ಕೂ ಮೈ ದಂಡಿಸ್ಬೇಕು ಅನ್ನೋದು ಹಿರಿಯರ ಪ್ರತೀತಿ ಇರಬೇಕು. ಅದಕ್ಕೆ ಮೆಟ್ಲತ್ತಿ ಬೆಟ್ಟ ಹತ್ತಿ ದರ್ಶನ ಮಾಡೋದು ನಮ್ಮಲ್ಲೆಲ್ಲ ಇರೋ ಸಂಪ್ರದಾಯ. ಅದು ಹೆಂಗಂದ್ರೆ ಹತ್ಬೇಕಂದ್ರೆ ಹಿಂಗೆ ನಿಜವಾಗ್ಲೂ ಏನು ಬೇಕು ಏನು ಬೇಡ ಯೋಚನೆ ಮಾಡಿ ಕೇಳೋಕ್ಕೆ ಮೋಸ್ಟ್ಲಿ ಸಹಜ ಬೆಟ್ಟ ಹತ್ತೋದಿದೆ ಅನಿಸುತ್ತೆ ಅಲ್ವಾ. ನಿಮಗೆ ನೆನಪಿರೋಂಗೆ ಮೈಸೂರಿಗೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಯಾವಾಗಿಂದ ನಿಮ್ಗೆ ನೆನಪು? ಫಸ್ಟ್ ಟೈಮ್ ನಾವು ಇವಾಗ ಇಲ್ಲಿ ಬಂದಿದ್ದು, ಹಿಂಗೆ ಮೆಟ್ಲು ಹತ್ತಿದ್ದು ನೆನಪಿದೆಯಾ? ಫಸ್ಟ್ ಟೈಮ್ ಅಂತೂ ನೆನಪಿಲ್ಲ, ತುಂಬ ತುಂಬ ಹಿಂದೆ. ಯಾಕಂದರೆ ಎಲ್ಲ ಶೂಟಿಂಗ್ಗಳೆಲ್ಲ ಇಲ್ಲೇ ಆಗ್ತಿತ್ತು ಮೈಸೂರಲ್ಲಿ. ಚಿಕ್ಕಪ್ಪನಂತೂ ಎಲ್ಲ ಶೂಟಿಂಗ್ ಇಲ್ಲೇ ಆಗ್ತಿತ್ತು. ಸೊ ನಾವು ಪ್ರತಿ ಶೂಟಿಂಗಿಗೆ ಬರ್ತಾಯಿದ್ವಿ. ಆಮೇಲೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಏನಂದರೆ ಹಾಲಿಡೇ ಅಂದರೆ ಮೈಸೂರು ಬೇರೆ ಯಾವ ಊರು ಇರ್ತಾ ಇರಲಿಲ್ಲ. ಸೊ ಆವಾಗ ಸಾಕಷ್ಟು ಸಲ ಬಂದಿದ್ದೀವಿ. ಎಸ್ ಸರ್, ಮತ್ತೊಂದು ವಿಶೇಷ ಸರ್, ನಾನು ಇಲ್ಲಿ ಹಿಂದೆ ಓದಿದ್ದು ಮೊದಲು ಓದಿದ್ದ. ನೀವಿಲ್ಲಿ ಓದಿದ್ದ? ಇಲ್ಲ ಸರ್, ಹಿಂದೆ ಓದಿದ್ದು ವಿಷಯ ಹೇಳ್ತಾ ಇದ್ದೀನಿ. ಓದಿದ್ದು ವಿಷಯ ಪೇಪರಲ್ಲಿ. ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳ ಸಂಘ ಅಂತ ಹುಟ್ಟಿದ್ದು. ಸ್ಟಾರು, ಬ್ಯಾನರು, ಮೆರವಣಿಗೆ, ರಿಜಿಸ್ಟರ್ ಸಂಘ, ರಿಜಿಸ್ಟರ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ರಿಜಿಸ್ಟರ್ ಅಂತ ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ಹುಟ್ಟಿದ್ದು ಮೈಸೂರಲ್ಲಂತೆ. ಅವಾಗಿಂದ ಅಲ್ಲಿಂದ ಅದಾದ್ಮೇಲೆ ಬೆಂಗಳೂರು ರಾಜಧಾನಿ ಆಗಿದ್ರೂ ಕೂಡ, ಚೆನ್ನೈಯಲ್ಲಿ ಶೂಟಿಂಗ್ ಆಗ್ತಿದ್ರು ಕೂಡ, ಬಟ್ ಮೈಸೂರಿನ ಜನ ಅಣ್ಣವ್ರ ಮೇಲೆ ಆಗಿರ್ಬೋದು, ನಿಮ್ಮ ಮನೆಯ ಎಲ್ಲ ಕಲಾವಿದ್ರ ಮೇಲೆ ಆಗಿರ್ಬೋದು ತುಂಬ ಪ್ರೀತಿ ತೋರಿಸ್ತಾರೆ. ನೋಡಿ, ಇದು 3ನೇ ಜನ್ರೇಷನ್ ಅಭಿಮಾನಿಗಳು ನಾವು ನೋಡ್ತಾ ಇದ್ದೀವಿ. ಈ 3ನೇ ಜನ್ರೇಷನ್ ಅವರ ಆರಾಧನೆ ಬಗ್ಗೆ, ಅವರ ಅಭಿಮಾನದ ಬಗ್ಗೆ ಏನು ಹೇಳ್ತೀರಿ? ಅದೇ ತುಂಬ ಖುಷಿ ಆಗುತ್ತೆ. ನಾನು ಮೈಸೂರಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ನನಗೆ ಸಾಕಷ್ಟು ಜನನ ಮೀಟ್ ಮಾಡ್ತಾನೆ ಇರ್ತೀನಿ ಮೈಸೂರಲ್ಲಿ. ಆಮೇಲೆ ಊಟಕ್ಕೆ ಹೋಗ್ತೀವಿ, ಆಚೆ ಬೆಟ್ಟಕ್ಕೆ ಬರ್ತೀವಿ. ಆಮೇಲೆ ಅಲ್ಲಿ ಮೈಸೂರು ತುಂಬ ಚಿಕ್ಕದಲ್ವಾ. ಸೊ ಎಲ್ಲೋದ್ರೆ ಚಿಕ್ಕ ಮತ್ತು ಚೊಕ್ಕ ಊರದು. ಸೊ ಎಲ್ಲೋದ್ರೂ ಯಾರು ಸಿಗ್ತಾನೆ ಇರ್ತಾರೆ. ಇಲ್ಲಿ ಅಂದರೆ ಊಟಕ್ಕೆ ಹೋಗ್ತೀನಿ ಅಂದ್ರಲ್ಲ, ಫುಡ್ಡು ಮೈಸೂರು ಮಸಾಲೆ ದೋಸೆನೋ, ಮೈಸೂರು ಪಾಕೋ, ಅಥವಾ ಹನುಮಂತು ಪಲಾವೋ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಫುಡ್ ಸಿಗುತ್ತೆ. ನಿಮ್ಗೆ ಏನು ಇಷ್ಟ ಇಲ್ಲಿ ತುಂಬ? ನನಗೆ ಒಂದೇ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ತುಂಬ ಎಲ್ಲ ಕಡೆ ಹೋಗಿದ್ದೀನಿ. 80%
ಅಂತೂ ಹೋಗಿದ್ದೀನಿ. ದೋಸೆ ಅಂದರೆ ನನಗೆ ಮೈಲಾರಿ, ಆಮೇಲೆ ಈಗ ಒಂದು ರಿಫ್ರೆಶ್ಮೆಂಟ್ಸ್ ಅಂತ ಇದೆ, ಮೈಸೂರು ರಿಫ್ರೆಶ್ಮೆಂಟ್ ಇದೆ, ಅದು ಸಖತ್ ಇಷ್ಟ. CCBC ಅಂತ ಒಂದು ಜಾಗ ಇದೆ, ಅದು ತುಂಬ ಇಷ್ಟ ಬ್ರೇಕ್ಫಾಸ್ಟ್ಗೆ. ಆಮೇಲೆ ನಾನ್ ವೆಜ್ ಅಂದರೆ ಫಸ್ಟ್ ಬಂದು ಹನುಮಂತು ಬಿರಿಯಾನಿ. ನಿಮ್ಮ ಮನೆಗೆಲ್ಲ ಬರ್ತಿರ್ತಲ್ವಾ? ಬೆಂಗಳೂರಿಗೆ ಬರ್ತದೆ ಪಾರ್ಸಲ್. ಓ ಬಂದೆ, ಬೆಂಗಳೂರಲ್ಲೂ ಬರುತ್ತೆ. ಆಮೇಲೆ ಅದು ಬಿಟ್ಟರೆ ಸುಪ್ರಿಯಾ ಅಂತ ಒಂದಿದೆ, ಲಕ್ಷ್ಮಣ್ ಮೆಸ್ ಇದೆ, ತೇಗು ಮೆಸ್ ಇದೆ, ತುಂಬ ಸಾಪ ಅಂತ ಒಂದು ಜಾಗ ಇದೆ, ಅಲ್ಲಿ ಜಾಸ್ತಿ ಹೋಗ್ತೀನಿ. ಸೊ ತುಂಬ ಜಾಗ ಇದೆ, ಹೇಳ್ತಾ ಹೋದ್ರೆ ಇಂಟರ್ವ್ಯೂ ಬರೀ ಅದೇ ಆಗುತ್ತೆ. ಎಸ್, ಅಂತೂ ಇಂತೂ ಸರ್ 500 ಮೆಟ್ಲು ಹತ್ತಿದ್ವಿ. ನಮ್ಮ ಪೇಪೆಗೂ ನೀನೊಂದು ವಾರ ಇದೆ ಅಂತ ಅಲ್ಲಿಗೆ ಅರ್ಥ. ಇನ್ನೊಂದು 500 ಮೆಟ್ಲು ಈಗ ರಿಲೀಸ್ ಟೈಮಲ್ಲಿ ಹತ್ಬೇಕು ನಾವು. ಆದರೂ ಒಂದು ದೊಡ್ಡ ಜರ್ನಿ ಸರ್ ಪೇಪೆ. ಹೂವದ್ದಂಗಂತೂ ಆಗಿಲ್ಲ. ಅಂದರೆ ಟೈಮಿಗೋಸ್ಕರ ಕಾದಿದ್ದೀರಿ, ಒಂದು ಕ್ಲೈಮೇಟ್ಗೋಸ್ಕರ ಕಾದಿದ್ದೀರಿ, ಒಂದು ಲುಕ್ಕಿಗಾಗಿ ಕಾದಿದ್ದೀರಿ. ಎಲ್ಲ ಕಾಯುವಿಕೆ ಮತ್ತು ಆ ಕಷ್ಟ, ಆ ಒಂದು ಇಷ್ಟ ಈ ಮಟ್ಟಕ್ಕೆ ತಂದಿತ್ತಿದೆ. ಏನು ಹೇಳ್ತೀರಿ? ಅದೇ, ಈಗ ಪೇಷನ್ಸ್ ಎಲ್ಲದರಲ್ಲೂ ತುಂಬ ಇಂಪಾರ್ಟೆಂಟ್. ಅರ್ಜೆಂಟಲ್ಲಂತೂ ಏನೂ ಆಗಲ್ಲ. ಆಮೇಲೆ ನಮ್ಮ ಪೆಪ್ಪೆ ಸಿನಿಮಾನ ಆಲ್ಮೋಸ್ಟ್ ಒಂದು 2.5 ವರ್ಷ ಸಿನಿಮಾ ತೆಗ್ದಿದ್ದೀವಿ. ಆಮೇಲೆ ಎಲ್ಲರ ಶ್ರಮ ಇದೆ, ಪ್ರೊಡ್ಯೂಸರ್ದು, ನಮ್ಮ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಆರ್ಟಿಸ್ಟ್ಗಳದ್ದು. ಆಮೇಲೆ ಎಲ್ಲರದ್ದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ಗಳು ಬಂದಿದೆ, ಅವ್ರದ್ದು ಎಲ್ಲ ಕೊಟ್ಟಿದ್ದಾರೆ ಸಿನಿಮಾಕ್ಕೆ. ಸೊ ಅದಕ್ಕೆ ಆ ಸಿನಿಮಾದ ಔಟ್ಪುಟ್ಟು ಅಷ್ಟೇ ಚೆನ್ನಾಗಿದೆ. ಆ ಔಟ್ಪುಟ್ಟು ಎಲ್ಲ ಜನರಿಗೂ ತುಂಬ ಇಷ್ಟ ಆಗಿದೆ. ಸೊ ಖುಷಿಯಾಗಿದೆ. ಒಂದು 2.5 years ಜರ್ನಿ ಆದಮೇಲೆ ಕೊನೆಗೆ ಈಗ 30th August ರಿಲೀಸ್ ಆಗ್ತಿದೆ ಅಂತ ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಎಂಥ ದೇವಸ್ಥಾನಗಳಿಗೆ ನಾವು ಭೇಟಿ ಕೊಟ್ಟಾಗ ಒಬ್ಬೊಬ್ರಿಗೆ ಒಂದೊಂದು ಬೇಡಿಕೆ ಇರುತ್ತೆ. ನೀವು ಒಬ್ಬ ಕಲಾವಿದನಾಗಿ ಈಗ ಪೇಪೆ ಅಂತ ಒಂದು ಒಳ್ಳೆ ಪಾತ್ರ, ಅಂದರೆ ಈ ಸ್ವಲ್ಪ ಬೆರಗುಗಳಿಂದ ನೋಡ್ತಾ ಇದ್ದಾರೆ. ಈಗ ಅಯ್ಯೋ ಸಖತ್ತಾಗಿದ್ದಾರೆ, ಹಿಂಗೆಲ್ಲ ಮಾಡಿದಾರ, ಹಂಗಾಗಿ ಸಿನಿಮಾ ನೋಡ್ಬೇಕು, ಈ ಥರದ್ದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಪೇಪೆಗೆ. ನೀವು ದೇವರಲ್ಲಿ ಬೇಡಬೇಕಾರೆ ಏನು ಬಿಡ್ತೀರಿ ಕಲಾವಿದನ ವಿಚಾರಕ್ಕೆ? ನಾನು ದೇವರಲ್ಲಿ ಆ್ಯಕ್ಚುಲಿ ಏನೂ ಬಿಡಲ್ಲ. ಓ ಸೂಪರ್. ಸುಮ್ಮನೆ ಹೋಗಿ ಬರೋದು ಅಷ್ಟೇ. ಏನು ನಂಗೆ ಇಂಥದ್ದು ಪಾತ್ರ ಕೊಡಪ್ಪ, ಇಂಥದ್ದು ಅವಕಾಶ ಕೊಡಪ್ಪ, ಇಲ್ಲ, ಏನೂ ಬೇಡ್ಕೊಳಲ್ಲ ಆ್ಯಕ್ಚುಲಿ. ಸುಮ್ಮನೆ ಹೋಗ್ಬಿಟ್ಟು ಬರೋದು. ಈ ಚಿಕ್ಕ ವಯಸ್ಸಲ್ಲಿದ್ದಾಗ ಏನ್ ಬಿಡ್ತಿದ್ರಿ? ಅವಾಗ ಇಂಥದ್ದು ಬೇಡ, ವಯಸ್ಸಲ್ಲಿ 1,000 ಪಾಸ್ ಮಾಡಪ್ಪ, ಅದು ಎಕ್ಸಾಮಲ್ಲಿ ಪಾಸ್ ಮಾಡು, ಈ ಗಿಫ್ಟ್ ಬೇಕು, ಇಲ್ಲಿ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕು, ಆ ಊರಿಗೆ ಹೋಗ್ಬೇಕು ಅಂತ ಎಲ್ಲ ಬೇಡ್ಕೊಂತ ಇದ್ದೆ. ಬಟ್ ಇವಾಗ ಆ ಥರ ಏನು ಬೇಡ್ಕೊಳಕ್ ಹೋಗಲ್ಲ, ಸುಮ್ಮನೆ ಹೋಗೋದು ಬರೋದು ಅಷ್ಟೇ. ಚಾಮುಂಡೇಶ್ವರಿಗೆ ಬೇಡಿಕೆ ಇಟ್ಟಿದ್ರ ಅವಾಗ? ಏನಂತ? ಅವಾಗ ಸಣ್ಣ ವಯಸ್ಸಲ್ಲಿ ನಾನು ನೆನಪಿದ್ದಂಗೆ. ಇಲ್ಲ, ಗೊತ್ತು, ಇಲ್ಲಿ ಬರಕ್ಕೆ ತುಂಬಾ ಖುಷಿ ಆಗ್ತಿತ್ತು, ಅದಕ್ಕೆ ಇಲ್ಲಿ ಬರೋದೇ ಒಂಥರ ಬೇಡಿಕೆ. ಇಲ್ಲಿ ಬೇಗ ಬರ್ಬೇಕು ಅನ್ನೋದೇ ಒಂಥರ ಬೇಡಿಕೆ. ಡ್ಯಾನ್ಸ್ ಅಂದ್ರೆ ಒಂದು ಸಿನಿಮಾ ಅಷ್ಟು ಸುಲಭ ಅಲ್ಲ ಅನ್ನೋದು ಪೇಪೆಗೂ ಒಂದು ದೊಡ್ಡ ಉದಾಹರಣೆ. ಅನ್ಕೊಂಡ ತಕ್ಷಣ ಟಕ್ ಅಂತ ಎಲ್ಲದೂ ಮಾಡೋಕ್ಕಾಗಲ್ಲ. ಸಿನಿಮಾಗಾಗಿ ಅದಕ್ಕೊಂದು ಟೈಮ್ ತಗೊಳುತ್ತೆ. ಆ ಪಾತ್ರದವ್ರನ್ನ ಹುಡ್ಕೊಂಡು ಕಾಯ್ತಾ ಇರುತ್ತೆ, ನೀನೇ ಬಂದು ಮಾಡಬೇಕು ಅಂತ. ಆ ಥರದ ವಿಚಾರದಲ್ಲಿ ಈ ಸಿನಿಮಾ ತಂಡದಲ್ಲಿ ಇಂಥ ಕಲಾವಿದರು ನಾವು ಕಾದ್ವಿ, ಇಂಥ ಕಲಾವಿದರ ಡೇಟ್ಗೋಸ್ಕರ ನಾವು ಬೇರೆ ಸಿನಿಮಾ ಶೂಟಿಂಗ್ ಮಾಡದೆ ಇದ್ವಿ, ಅಥವಾ ಇಂಥ ಕ್ಲೈಮೇಟ್ಗೋಸ್ಕರ ಕಾದ್ವಿ, ಆ ಥರದ್ದೆಲ್ಲ ಇದೆಯಾ ಸರ್? ಖಂಡಿತ. ಯಾಕಂದ್ರೆ ಕೂರ್ಗಲ್ಲಿ ಸಾಕಷ್ಟು ತುಂಬಾ ಮಳೆ ಅಲ್ವಾ. ಆಮೇಲೆ ಅಲ್ಲಿ ಒಂದ್ಸಲಿ ಮಳೆ ಬಂದ್ರೆ 1 ವಾರ 2 ವಾರ ಹಂಗೆ ಕಚ್ಕೊಂಡಿರುತ್ತೆ. ಸೊ ಎಷ್ಟೊಂದು ಬಾರಿ ನಾವು ಅಲ್ಲಿ ಹೋಗಿ ಶೂಟ್ ಮಾಡದೆ ವಾಪಸ್ ಬಂದಿದ್ವಿ. ಅಂದ್ರೆ ಇಲ್ಲ, 1 ದಿನ ಅರ್ಧ ದಿನ ಶೂಟ್ ಮಾಡೋದು, ವಾಪಸ್ ಬೆಂಗಳೂರು ಬರೋದು, ಆಮೇಲೆ ತಿರ್ಗಾ ಮಳೆ ನಿಂತಾಗ ವಾಪಸ್ ಹೋಗೋದು. ಆಮೇಲೆ ಸಮ್ಮರ್ ಬಂದ ತಕ್ಷಣ ಅದೊಂಥರ, ಆ ಸಮ್ಮರಲ್ಲಿ ಚೆನ್ನಾಗಿ ಕಾಣಿಸಲ್ಲ ಫ್ರೇಮ್ಗಳು, ತುಂಬ ಹಾರ್ಶ್ ಇರುತ್ತೆ ಸನ್. ಸೊ ಆವಾಗ ಶೂಟ್ ಮಾಡೋಕ್ಕಲ್ಲ. ಸೊ ತುಂಬ ಕಾಯ್ಬೇಕಾಯ್ತು. ಅದಕ್ಕೆ ಒಂದು 3 months ಗ್ರೇಸ್ ಪೀರಿಯಡ್ ಇರ್ತಾಯಿತ್ತು ಮಳೆ ಆದಮೇಲೆ, ಆ ವಿಂಟರ್ ಟೈಮಲ್ಲಿ. ಸೊ ಆವಾಗ ಶೂಟ್ ಮಾಡ್ತಾ ಇದ್ವಿ. ಅದು ಮಿಸ್ ಆದರೆ ತಿರ್ಗಾ ನೆಕ್ಸ್ಟ್ ಇಯರ್ ತಿರ್ಗಾ ಶೂಟ್ ಮಾಡೋದು. ಒಂದು 6-7 months ತಿರ್ಗಾ ಕಾಯ್ಬೇಕಾಗ್ತಿತ್ತು. ಸೊ ಆ ಥರ ಅದರಿಂದ ಒಂದು 2 years ಜರ್ನಿ ಆಗಿದೆ. ಬಟ್ ಎಲ್ಲ ಬರ್ತಿತ್ತು. ಕಲಾವಿದ್ರ ವಿಚಾರಕ್ಕೆ ಈಗ ಈ ವರ್ಷ ಇದ್ದರೆ ಮುಂದಿನ ವರ್ಷ ನಿನ್ನೇನು ಬ್ಯುಸಿ ಆಗಿರ್ತಾರೆ ಹೇಳಕ್ಕಾಗಲ್ಲ. ಆ ಥರದ್ದೆಲ್ಲ ಆಗಿದೆಯಾ? ಖಂಡಿತ ಆಗಿದೆ ಆ ಥರದಲ್ಲಿ. ಯಾಕಂದ್ರೆ ಲುಕ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಅವರು ಬೇರೆ ಸಿನಿಮಾಗಳು ಮಾಡ್ತಿರ್ತಾರೆ, ಲುಕ್ ಚೇಂಜ್ ಆಗುತ್ತೆ, ಇಲ್ಲ ಡೇಟ್ಸ್ ಕ್ಲಾಶ್ ಆಗುತ್ತೆ, ಇಲ್ಲ ಅವ್ರು ಬೇರೆ ಸಿನಿಮಾ ಒಪ್ಕೊಂಡಿರ್ತಾರೆ. ಸೊ ಎಲ್ಲ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಡೇಟ್ಸ್ನ ಹೊಂದಿಸಿ ಅದನ್ನ ತಿರ್ಗಾ ಅವ್ರನ್ನ ಕರ್ಕೊಂಡು ಬರೋದೇ ಒಂದು ದೊಡ್ಡ ಫೈಟ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಇಲ್ಲ, ಇವ್ರದ್ದು ಒಬ್ರದ್ದು ಏನು ಚಿಕ್ಕ ಚಿಕ್ಕ ವಿಷಯ, ಈಗ ಒಬ್ರು ದಾಡಿ ಇನ್ನೂ ಬೆಳೆದಿಲ್ಲ, ಅವ್ರ ದಾಡಿ ಬೆಳೆಯೋಕೆ ಕಾಯ್ತಾ ಇರ್ತೀವಿ. ಇಲ್ಲ, ಒಬ್ಬೊಬ್ರಿಗೆ ಒಂದೊಂದ್ಸಲಿ ಇಂಜುರಿ ಆಗಿರುತ್ತೆ, ಅದು ರೆಡಿ ಆಗೋಕ್ಕೆ ಕಾಯ್ತಾ ಇರ್ತೀವಿ. ಸೊ ಆ ಥರ ಈಗ ನಮ್ಮ ಸಿನಿಮಾದಲ್ಲಿ ರವಿ ಅಂತ ಒಬ್ರು ಮಾಡಿದ್ರು. ಸೊ ಅವ್ರಿಗೆ ಪಾಪ ಅವರು ಹೋಗ್ಬಿಟ್ರು ಈ ಸಿನಿಮಾದಲ್ಲಿ, ಅವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅದಕ್ಕೆ ಅವಾಗ ಏನು ಮಾಡಬೇಕಾಗಿತ್ತು ಅಂದರೆ, ನಾವು
ಒಂದಷ್ಟು ರೀಶೂಟ್ ಮಾಡಬೇಕಾಯ್ತು, ಇನ್ನೊಂದಷ್ಟು ಬೇರೆಯವ್ರನ್ನ ಕರ್ಸ್ಕೊಂಡು ಚೀಟ್ ಮಾಡಬೇಕಾಯ್ತು. ಸೊ ಆ ಥರ ಎಲ್ಲ ಆಗುತ್ತೆ ಸಿನಿಮಾಲ್. ಒಂದು 2 years 2.5 years ಮಾಡಿದ್ರೆ ಆ ಥರ ಎಲ್ಲ ಆಗೇ ಆಗುತ್ತೆ. ಲುಕ್ ಅಂದ್ರೆ ಬರೀ ಒಂದು ಚಿಕ್ಕದೊಂದು ಕೂದಲಲ್ಲಿ ಚಿಕ್ಕಮ್ಮೆ ಆದ್ರೂ ರೀಟೇಕ್ ಆಗ್ಬಿಡುತ್ತೆ ಅಂತ. ನೀವು ಈ ಗಡ್ಡಕ್ಕೆ ಎಷ್ಟು ದಿನ ತಗೊಂಡಿರಿ? ಈಗ ಅದೇ ನನ್ನ ಈ ಕೂದಲು ಈ ಗಡ್ಡಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇದು ಮೆಸ್ಸಿ ಲುಕ್, ಎಲ್ಲೂ ಕ್ಲೀನ್ ಆಗಿ ಕೂತಿಲ್ಲ. ಸೊ ಅದು ಹೆಂಗ್ ಬೇಕಾದ್ರೂ ಇರ್ಬೋದು. ಸೊ ಅದಕ್ಕೆ ಕಂಟಿನ್ಯೂಟಿ ಜರ್ಕ್ ಆಗೋದೇ ಇಲ್ಲ. ಸೊ ಅದು ಯಾವಾಗ್ಲೂ ಕರೆಕ್ಟ್ ಆಗಿ ಕಾಣಿಸ್ತಾ ಇರುತ್ತೆ. ಈಗ ನಿಮ್ಮ ಮನೇಲಿ ಸರ್, ಅಂದ್ರೆ ನೀವು 3ನೇ ಜನರೇಷನ್ ಅವ್ರು ಈ ತರದೆಲ್ಲ ಸ್ವಲ್ಪ ಕಾಣ್ತಾ ಇರೋದು, ಆದ್ರೆ ನಿಮ್ಮ ತಂದೆ, ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಪ್ಪ ಮತ್ತು ನಿಮ್ಮ ತಾತ ಶಿಸ್ತು ಅಥವಾ ಒಂದು ಲುಕ್ಕು, ಒಂದು ಹೀರೋ ಲುಕ್ಕು ಈ ತರದ್ ಇರ್ಬೇಕಂದ್ರೆ ಅವರೊಂದು ಯಾವಾಗ್ಲೂ ನಮ್ಗೊಂದು ಉದಾಹರಣೆ. ಮೀಸೆಯಿಂದ ಹಿಡಿದು ಅವರೆಲ್ಲದನ್ನ ಒಂದು ಬಣ್ಣಕ್ಕಾಗಿ ಕೆಲಸ ಮಾಡಿದಾರೆ ಅವರೆಲ್ಲ. ನೀವೇ ಅದನ್ನೆಲ್ಲ ಬ್ರೇಕ್ ಮಾಡ್ತಾರ ಈಗ. ಗಡ್ಡದ ಒಂದ್ಸಲ ಹೆಂಗಂದ್ರೆ, ಈಗ ಮೊದ್ಲು ನಮ್ಮೂರಲ್ಲೆಲ್ಲ ಗಡ್ಡ ಬೆಳ್ಟ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ನಾನು ಒಂದು ನಮ್ಮ ತಾತನ ಹಳೆ ಮನೆ ಇದೆಯಲ್ಲ, ಅಲ್ಲಿ ಕೂತ್ಕೊಂಡಿದ್ದೆ. ಸೊ ಒಬ್ರು ಅಜ್ಜಿ ಇದಾರೆ ತುಂಬಾ ವರ್ಷದಿಂದ. ಸೊ ಅವ್ರು ಬಂದ್ಬಿಟ್ಟು, ಯಾಕೆ ವಿನೋ ಕೆಟ್ಟೋಗಿದ್ಯಾ ಅಂತ ಹೇಳಿ. ಇಲ್ಲ ಏನಾಯ್ತು ನೋಡು, ನಿನ್ ತಮ್ಮ ಎಷ್ಟು ಚೆನ್ನಾಗಿ ಗುರು ಅವಾಗ ಶೇವ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಶೇವ್ ಮಾಡ್ಕೊಂಡಿದ್ದ, ನೀನ್ ನೋಡಿದ್ರೆ ಈ ತರ ಗಡ್ಡ ಬಿಟ್ಕೊಂಡಿದ್ದೆ. ನಾನು ಇಲ್ಲ ಸಿನಿಮಾಗ್ ಬಿಟ್ಟಿರೋದು ಅಂತ ಹೇಳಿದೆ. ಸಿನಿಮಾಗ್ ಬೇಕಂದ್ರೆ ಅಂಟಿಸ್ಕೊಂಡ್ಬೋದಲ್ಲ, ಏನಿಗೆ ಬಿಟ್ಟಿದೆ ಅಂತ. ಸೊ ಅಲ್ಲಿ ಆ ಥರ ಬಟ್ ಏನೋ ಇದು ಚೆನ್ನಾಗಿ ಕಾಣಿಸುತ್ತೆ, ಖುಷಿ ಆಗುತ್ತೆ ಗಡ್ಡ ಇರೋದು, ಅದಕ್ಕೆ ಗಡ್ಡನೇ ಬೆಸ್ಟ್. ನಿಮ್ಮನೇಲಿ ಆ ಥರದ್ದೆಲ್ಲ ಯಾವ್ದಾರು ಆಗಿದೆಯಾ ಸರ್? ಅಪ್ಪಾಜಿ ಅಥವಾ ತಾತ ಅಥವಾ ದೊಡ್ಡಪ್ಪ ಗಡ್ಡ ಬಿಟ್ಟಿದ್ದು ನೀವು ನೋಡಿದಿರಿ? ಈಗ ಎಲ್ಲರೂ ಬಿಟ್ಟಿದ್ ಬಂದ್ರೆ ಆಕ್ಚುಲಿ ತಾತ ಕಿಡ್ನಾಪ್ ಆಗಿತ್ತಲ್ಲ, ಅವಾಗ ಫಿಲಿಂ ಇಂಡಸ್ಟ್ರಿ ಎಲ್ಲರೂ ಬಿಟ್ಟಿದ್ರು. ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ಸಿನಿಮಾ ಶೂಟಿಂಗ್ ನಿಲ್ಸಿದ್ರು, ಅಂಬರೀಷ್ ಅವರು ಎಲ್ಲರೂ ಗಡ್ಡ ಬಿಟ್ಟಿದ್ರು, ಸಿನಿಮಾ ಶೂಟಿಂಗ್ ನಿಲ್ಸಿದ್ರು. ಸೊ ಅವಾಗ ನೋಡಿದೆ. ತಾತಂದು 1-2-3 ಸಲ, ಜಾಸ್ತಿ ನೋಡಿಲ್ಲ. ಕೊನೆ ಟೈಮಲ್ಲಿ ಒಂದಷ್ಟು ಹಂಗೆ ಗಡ್ಡ ಬಿಟ್ಟಿದ್ರು ಒಂದ್ ಸ್ವಲ್ಪ. ಬಟ್ ಅವ್ರು ತುಂಬಾ ಗಡ್ಡ ಬಿಟ್ಟಿರೋದು ನೋಡಿಲ್ಲ. ಬಟ್ ಚೂರು ಗಡ್ಡ ಬಿಟ್ಟಿದ್ರು. ಬಟ್ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಿಕ್ಕಪ್ಪ ಆಕ್ಚುಲಿ ಇದ್ರಲ್ಲಿ ಬಿಟ್ಟಿದೆ ನೋಡಿ, ಇವರ ಹತ್ರ 1-2 ಸಾಂಗ್ ಅಲ್ಲಿ. ಅದು ಚಿಕ್ಕಪ್ಪನ ಜಾಸ್ತಿ ಬಿಟ್ಟಿಲ್ಲ, ಬರೀ ಅಷ್ಟು ಡಬ್ಬಲ್ ಲಾಕ್ಡೌನ್ ಟೈಮ್ ಅಲ್ಲಿ ನೋಡೋಣ ಹೆಂಗ್ ಕಾಣುತ್ತೆ ಅಂತ ಅವಾಗ ಒಂದ್ಸಲಿ ಬಿಟ್ಟಿತ್ತು. ಎಸ್, ಮತ್ತೊಮ್ಮೆ ಸ್ವಾಗತ. ಚಾಮುಂಡಿ ತಪ್ಪಲಿನಲ್ಲಿ, ಚಾಮುಂಡಿ ಬೆಟ್ಟದಲ್ಲಿ ಒಂದು ಒಳ್ಳೆ ವಿಷಯದ ಬಗ್ಗೆ, ಬೆಟ್ಟದಷ್ಟು ನಿರೀಕ್ಷೆ ಇರೋ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಿದ್ವಿ. ಅದು ಪೇಪೆ ಸಿನಿಮಾದ ಬಗ್ಗೆ ಮತ್ತು ವಿನಯ್ ಸರ್ ಬಗ್ಗೆ. ಸರ್, ಇಂಥ ಒಂದು ಜಾಗ ನಾನು ಸ್ಟುಡಿಯೋ ಕರ್ಕೊಂಡು ಹೋಗಿಯೋ ಅಥವಾ ನೀನೆಲ್ಲ ಒಂದು ಜಾಗದಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ವಿ. ಬಟ್ ಬೆಟ್ಟದ ಮೇಲೆ ಈ ಥರದ್ದೆಲ್ಲ ನಮಗೊಂದು ಗ್ರೇಟ್ ಅನುಭವ, ಒಳ್ಳೆ ಐಡಿಯಾ ಮಾಡಿದ್ರಿ ಈ ವಿಷಯದ ಬಗ್ಗೆ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಆಕ್ಚುಲಿ ನಾವು ದೇವ್ರ ಹತ್ರ ಏನ್ ಬೇಡದು ಅದು ಇದು ಯೋಚನೆ ಮಾಡ್ಕೊಂಡು ಹೋದ್ರೆ ಈ ತರ ವ್ಯೂಗಳು ಮಿಸ್ ಆಗ್ಬಿಡುತ್ತೆ. ದೇವ್ರ ಏನ್ ಕೊಡ್ಬೇಕು ಕೊಡುತ್ತೆ. ಸುಮ್ಮನೆ ಖುಷಿಯಿಂದ ಇರೋದಕ್ಕೆ. ಅಂದ್ರೆ ಈ ತರ ಜಾಗ ನೋಡಿದ್ರೆ ನೀವು ಹೇಳ್ದಂಗೆ ಇದೇ ಒಂದು ವರ. ಇದೇ ನೋಡಿ ಮೈಸೂರು ಸಾಮ್ರಾಜ್ಯ ಕಂಪ್ಲೀಟ್ ಅಲ್ವಾ? ಅಂತ ಐತಿಹಾಸಿಕ ಸ್ಥಳದಲ್ಲಿ ಒಂದು ಒಳ್ಳೆ ಸಿನಿಮಾದ ಬಗ್ಗೆ ಮಾತಾಡ್ತಿದ್ವಿ. ಸರ್, ಪೇಪೆ ಆಫರ್ ಬಂದ ಹೆಂಗೆ ಸರ್ ನಿಮ್ಗೆ? ಯಾಕೆ ಕೇಳಿದೆ ಅಂತ ಗೊತ್ತಾ? ಹೋಗ್ಲಿ ನೆನ್ಸ್ಕೊಳ್ಳಿ ಸರ್. ಅಂದ್ರೆ ನೀವು ಸಖತ್ ಸಾಫ್ಟ್, ನಾವು ನೋಡ್ದಂಗೆ ಸಾಫ್ಟ್ ನೇಚರಲ್ಲಿ ನಮಗೆ ಕಾಣಿಸ್ತೀರಿ ನೀವು. ಬಟ್ ಇಂಥದೊಂದು ರಗಡ್ ಕಲ್ಟ್ ಅಥವಾ ಆಕ್ಷನ್ ಥ್ರಿಲ್ಲರ್ ಬರ್ಬೇಕಲ್ವಾ ಒಂದು ಆಫರ್. ಈಗ ಡೈರೆಕ್ಟ್ರಿಗೆ ಅದು ಹಿಂಗೆ ಬರ್ಬೇಕಲ್ಲ ಇಮೇಜಿನೇಷನ್, ಕ್ಲಾಸ್ ಇರೋ ಗುರು ಇವ್ರನ್ನ ಹೆಂಗ್ ಮಾಸ್ ಮಾಡೋದಂತ ಅವ್ರಿಗೆ ಹೆಂಗ್ ಅನ್ಸಿದಂತೆ? ಎಲ್ಲ ಆಕ್ಟಿಂಗ್ ಅಂದ್ರೆ ಅದೇ ಪರ್ಸನಲ್ ಆಕ್ಟಿಂಗ್, ಅದು ಬೇರೆ ಕ್ಯಾರೆಕ್ಟರೇ ಬೇರೆ, ಆಮೇಲೆ ಪರ್ಸನಲ್ ವ್ಯಕ್ತಿತ್ವನೇ ಬೇರೆ. ಬಟ್ ಆಲ್ಸೋ ಅವಾಗ ತಾನೇ ಗ್ರಾಮಣ ಬಂದಿತ್ತು. ಸೊ ಆ ಗ್ರಾಮಣ ಟೀಸರ್ ಬಂದಿತ್ತು. ಬಟ್ ಅವಾಗ ಗ್ರಾಮಣ ಹೆಂಗ್ ನೋಡಿದ್ರು ಅಂತ ಹೆಂಗಂತೀರ ಕರೆಕ್ಟ್ ಅಲ್ಲ? ಅದು ಹೇಳಕ್ಕಲ್ಲ, ಒಬ್ಬೊಬ್ರಿಗೆ ಅನ್ಸುತ್ತೆ. ಡೈರೆಕ್ಟರ್ ವಿಷನ್ ಹಂಗಿರುತ್ತೆ, ಅವ್ರಿಗೆ ಒಂದು ಏನೋ ನೋಡಿರ್ತಾರೆ, ಅವ್ರಿಗೆ ಏನೋ ಟ್ರಿಗರ್ ಆಗಿರುತ್ತೆ, ಇದನ್ನ ಮಾಡ್ಬೋದು ಅಂತ ಅವ್ರಿಗೆ ಅನ್ಸಿರುತ್ತೆ. ಸೊ ಅದಕ್ಕೆ ಬಂದ್ಬಿಟ್ಟು ಅವರು ಅಪ್ರೋಚ್ ಮಾಡಿದ್ರು. ಬಟ್ ಗ್ರಾಮಣ ಟೀಸರ್ ಆಗ್ಲಿ ಬಂದಿತ್ತು, ಅವಾಗ ಪೆಪೆ ಏನು ಸ್ಟಾರ್ಟ್ ಆಗಿರಲಿಲ್ಲ. ಅದನ್ನ ನೋಡಿ ಪೆಪೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ನಿಮ್ಮ ಮನಸ್ಸಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನೋಡಿ, ಸಿನಿಮಾ ಅವಕಾಶಗಳು ಸಿಗೋದು, ಅದು ಬಂದಿದ್ನ ಒಪ್ಕೊಳ್ಳೋದೆಲ್ಲ ಬೇರೆ. ಆದ್ರೆ ಒಂದು ಕಾಯೋದಿದೆಯಲ್ಲ, ಇಂಥದ್ದೊಂದು ಪಾತ್ರ ಕಾಯ್ತೀನಿ ತಡಿ, ಬರ್ಲಿ ಅಂತ ಕಾಯ್ತಾ ಇರ್ತೀರಲ್ವಾ? ಇದು ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಗಿದ್ದು? ಇಲ್ಲ ಗುರು, ಇದನ್ನ ನಾನು ಮಾಡ್ಬೇಕು, ಅದು ಎಷ್ಟು ಕಷ್ಟ ಆಗ್ಲಿ ಇದನ್ನ ನಾನು ಮಾಡ್ಬೇಕು, ಇದು ನನ್ನ ಪಾತ್ರ ಅಂತ ಅನ್ಸಿತ್ತು. ಯಾಕಂದ್ರೆ ನೋಡಿ, ಒಂದು ಟ್ರೈಲರ್ ಒಂದು ಚಿಕ್ಕ ಡೈಲಾಗ್ ಎಷ್ಟು ಜನ ಎಂಜಾಯ್ ಮಾಡ್ತಿರ್ ಗೊತ್ತಾಗುತ್ತೆ. ರಾಯಪ್ಪ ಲಾಸ್ಟಿಗೆ ಪೇ ಅಂತ ಬರುತ್ತಲ್ಲ. ಕರೆಕ್ಟ್. ಈ ಕ್ಯಾರೆಕ್ಟರ್ ಅದೇ ಹೇಳಿದ ತಕ್ಷಣನೇ ಅಲ್ಲಿ ಒಂದು ಸೆಕೆಂಡ್ ಥಾಟೇ ಇರಲಿಲ್ಲ. ಇದು ಚೆನ್ನಾಗಿದೆ, ಈ ಸ್ಟೋರಿ ಚೆನ್ನಾಗಿದೆ, ಇದರಲ್ಲಿ ಹಲವಾರು ಕ್ಯಾರೆಕ್ಟರ್ಸ್ ಇದೆ, ಹಲವಾರು ಪಾತ್ರಗಳಿದೆ, ಸಾಕಷ್ಟು ವಿಷಯ ಇದೆ ಹೇಳೋದು. ಸೊ
ಅದಕ್ಕೆ ಈ ಸಿನಿಮಾ ಮಾಡಲೇಬೇಕು ಅಂತ ಅನ್ಕೊಂಡು. ಆಮೇಲೆ ಅವ್ರದ್ದು ಡೈರೆಕ್ಟರ್ದು ವಿಷನ್ ತುಂಬ ಚೆನ್ನಾಗಿತ್ತು. ಅವ್ರು ಹೇಳಿದ ಅವರನ್ನ ಸ್ಟೋರಿ ನರೇಟ್ ಮಾಡಿರೋ ರೀತಿ ಚೆನ್ನಾಗಿತ್ತು. ತುಂಬ ಕ್ಲಾರಿಟಿ ಇತ್ತು ಅವ್ರಿಗೆ ಸ್ಕ್ರಿಪ್ಟ್ ಮೇಲೆ, ಅವ್ರು ಮಾಡ್ತಿರೋ ಸೀನ್ಸ್ ಮೇಲೆ, ಟೆಕ್ನಿಕ್ಲಿ. ಸೊ ಎಲ್ಲದ್ರ ಬಗ್ಗೆ ಕ್ಲಾರಿಟಿ ಇತ್ತು. ಆಮೇಲೆ ಅವರೊಂದಷ್ಟು ಇಂಡಿಪೆಂಡೆಂಟ್ ಮೂವೀಸ್ ಮಾಡಿದ್ರು. ಸೊ ಅದನ್ನ ಸ್ಟೋರಿ ಕೇಳಾದ್ಮೇಲೆ ನೋಡೋಣ ಅಂತ ಅನ್ಕೊಂಡೆ. ಅದು ಸ್ಟೋರಿ ಕೇಳಾದ್ಮೇಲೆ ಇದುವರೆಗೂ ಆ ಸಿನಿಮಾನು ನೋಡಿಲ್ಲ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಸರ್ ನೋಡಿ ಸರ್, ಅಂದ್ರೆ ನೋಡಿ, ಒಂದು ಕತೆಗೆ ಬೇಕಾದಂಗೆ ಎಲ್ಲದನ್ನು ತನ್ನಂಗೆ ತಾನೇ ಆಯ್ಕೆ ಮಾಡ್ಕೊಳಂತೆ ಅಂತ ಒಂದು ಹೇಳೋದಾದ್ರೆ, ಮತ್ತೊಬ್ಬ ಹೀರೋ ಕಲಾವಿದನಾಗದೆ ಅಲ್ಲದೆ ತನ್ನ ಡೈರೆಕ್ಟರ್ ನಂಬ್ಕೊಂಡು ಇರೋದಿದೆಯಲ್ಲ, ಎಲ್ಲರಿ ಅವ್ರು ಸರಿಯಾಗಿ ಮಾಡ್ತಾರೆ, ಅವ್ರನ್ನ ನಂಬಿ ಇದಾಗತ್ತೆ ಅಂತ. ಗ್ರಾಮಾಯಣ ಆಗಿರ್ಬೋದು, ಪೇಪೇನ ಆಗಿರ್ಬೋದು, ಪ್ರೊಡ್ಯೂಸರ್ದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿದ್ರು ಕೂಡ ನೀವು ಅವ್ರ ಜೊತೆಗೆ ನಿಂತ ಸಪೋರ್ಟ್ ಅದು ಭಾರಿ ಮುಖ್ಯ ಆಗತ್ತೆ. ಅಷ್ಟು ಗಡ್ಸ್ ಫೀಲ್ ಎರಡು ಸಿನಿಮಾದ ಮೇಲೆ ಬಂದಿದ್ದೇನಕ್ಕೆ ಅಂತ ನಿಮಗೆ? ಅದೇ ಈ ತರ ಒಂದೊಂದು ಫೀಲಿಂಗ್ ನಿಮ್ಗೆ ಗೊತ್ತಿರಲ್ಲ ಆಕ್ಚುಲಿ ಏನಕ್ಕೆ ಬರುತ್ತೆ ಅಂದ್ರೆ, ಒಂಥರ ಇನ್ಸ್ಟಿಂಕ್ಟ್, ಅದು ನಿಮ್ಮಲ್ಲೇ ಅನ್ಸುತ್ತೆ. ಆಗಿದ್ದಾಗ್ಲಿದ್ರು ಇದಕ್ಕೆ ನಾನು ಇಟ್ಕೊಂತೀನಿ, ಚೆನ್ನಾಗಿದೆ ಇದು. ಆಮೇಲೆ ಆಲ್ಸೋ ಯಾಕಂದ್ರೆ ಒಂದು ಡೈರೆಕ್ಟರ್ದು ಜರ್ನಿ ಅಷ್ಟೊಂದು ಇರುತ್ತಲ್ಲ ಸ್ಕ್ರಿಪ್ಟ್ ಅಲ್ಲಿ. ಸೊ ಅವ್ರು ಅಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಆರ್ಟಿಸ್ಟ್ ಅಷ್ಟೊಂದು ದಿನ ಕೆಲಸ ಮಾಡಿರ್ತಾರೆ, ಟೆಕ್ನಿಷಿಯನ್ಸ್ ಕೆಲಸ ಮಾಡಿರ್ತಾರೆ. ಎಲ್ಲರಿಗೂ ಒಂದೊಂದು ಹೋಪ್ ಇರುತ್ತೆ ಆ ಪಿಕ್ಚರಲ್ಲಿ. ಯಾಕಂದ್ರೆ ಇದು ನಾನು ನಿಂತ್ಕೊಂಡು ನಾನು ಆಕ್ಚುಲಿ ಒಬ್ಬನೇ ಅಲ್ಲ, ಎಲ್ಲಾರ್ದು ಇನ್ವಾಲ್ವ್ಮೆಂಟ್ ಇರುತ್ತೆ, ಎಲ್ಲರಿಗೂ ಈ ಪಿಕ್ಚರ್ ಮುಖ್ಯ ಆಗಿರುತ್ತೆ. ಸೊ ಅದರಿಂದ ವೆಯ್ಟ್ ಮಾಡಿ ನಿಂತ್ಕೊಂಡು ಮಾಡೋದು ಅನ್ಸುತ್ತೆ. ಎಸ್, ಕತೆ ಅಂದ್ರಲ್ಲ, ನನಗೆ ಈಗ ಒಂದು ಕ್ವಶನ್ ಹೊಳಿತು. ಅಂದ್ರೆ ಸರ್, ಈ ಸ್ಕ್ರಿಪ್ಟ್ ಡಾಕ್ಟರ್ ಅನ್ನೋ ವಿಚಾರಕ್ಕೆ ನನಗೆ ಗೊತ್ತಿದ್ದಂಗೆ ಲೆಜೆಂಡ್ರಿ ಯಾವತ್ತಿಗೂ ಅಂತಂದ್ರೆ ಅದು ವರದಪ್ಪನವ್ರು. ಹೌದು ಅಲ್ವಾ? ಅವ್ರ ಜಡ್ಜ್ಮೆಂಟ್ ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಲ್ಮೋಸ್ಟ್ ಆಲ್ 100ಗೆ 99% ಅವ್ರಿಗೆ ಒಂದು ಜಡ್ಜ್ಮೆಂಟ್ ಅದು. ನೀವು ಅವರು ಕತೆ ಜಡ್ಜ್ ಮಾಡ್ತಿರ್ಬೇಕಾದ್ರೆ ನಿಮ್ಮನೆಗೆ ಅಂದ್ರೆ ಯಾವಾಗ್ಲೂ ಅಭಿಮಾನಿಗಳು ಬರ್ತಿರ್ತಾರೆ, ಹಂಗೆ ಈ ಸಿನಿಮಾ ಮೇಕರ್ಸ್ಗಳು ಬಂದು ಹೋಗ್ತಿರ್ತಾರೆ, ಕತೆ ಇಂಥದ್ದೊಂದು ಕತೆ ಇದೆ ಇಂಥದಿಂತ. ಅದನ್ನೆಲ್ಲ ನೋಡಿದ್ರೆ, ಆ ಘಟನೆಗಳೆಲ್ಲ ನೋಡಿದ್ರಿ ನೀವು? ಸಿನಿಮಾ ನೀವು ನೋಡಿದ್ದು, ನೀವು ಕೇಳಿದ್ದು? ನಾನು ಕೇಳಿದ್ದೆ ಈ ಕತೆನ, ಕೇಳಿಸ್ಕೊಂಡಿದ್ದೆ, ಅಪ್ಪಾಜಿ ಅಥವಾ ತಾತ ಇಬ್ರು ಮಾತಾಡ್ತಿದ್ನ ಕೇಳಿಸ್ಕೊಂಡೆ, ಅದು ಹಿಂಗೆ ಸಿನಿಮಾ ಆಯ್ತು ಆ ಥರ ನೆನಪಿಲ್ಲ. ಅವಾಗ ನಾನು ತುಂಬಾ ಚಿಕ್ಕ ವಯಸ್ಸಲ್ಲ, ಸೊ ಡಿಸ್ಕಷನ್ಸ್ಗಳು ನೋಡಿದ್ದೆ, ಬಟ್ ಅಲ್ಲಿ ಆಕ್ಚುಲ್ ಆಗಿ ಏನ್ ನಡೀತಾ ಇತ್ತು, ಅವ್ರು ಏನ್ ಅಂದ್ರೆ ಸಿನಿಮಾ ಡಿಸ್ಕಷನ್ ಅಂತ ಗೊತ್ತು, ಕತೆ ಕೇಳ್ತಿದ್ದಾರೆ, ಕತೆ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಅದೆಲ್ಲ ಗೊತ್ತಿತ್ತು. ಬಟ್ ಏನ್ ಆಸ್ಪೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಏನ್ ಡಿಸ್ಕಷನ್ಸ್ ಆಗ್ತಿದೆ ಅಂತ ಗೊತ್ತಿರ್ಲಿಲ್ಲ. ಬಟ್ ವಿಟ್ನೆಸ್ ಮಾಡಿದ್ದೀನಿ ಅಷ್ಟೇ. ಬಟ್ ಅಲ್ಲಿ ಅದನ್ನೆಲ್ಲ ನಮ್ಮ ತಂದೆ ರೀಸೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರು ತುಂಬಾ ಕ್ಲೀನ್ ಆಗಿ ನೋಡಿದ್ರು. ಸೊ ಅವರು ಕೂತ್ಕೊಂತಾ ಇದ್ರು ಅವ್ರ ಜೊತೆಗೆ. ಸೊ ಅವ್ರು ಹೇಳ್ದಾಗ ಅವಾಗ ಗೊತ್ತಾಯ್ತು. ಆಮೇಲೆ ನಮ್ಮ ತಂದೆನೂ ಅವ್ರಿಗೆ ತುಂಬಾ ಒಳ್ಳೆ ಡಾಕ್ಟರ್ ಮಾಡೋಕೆ, ಇಲ್ಲ ಅದನ್ನ ನೋಡೋಕೆ, ಸ್ಕ್ರಿಪ್ಟ್ ಅಲ್ಲಿ ಏನೇನ್ ಇಂಪ್ರೂವೈಸ್ ಮಾಡ್ಬೋದು, ಇಲ್ಲ ಏನ್ ತೆಗಿಬೇಕು, ಅದನ್ನೆಲ್ಲ ನಮ್ಮ ತಂದೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅಪ್ಪಣ್ಣ ತಾತ, ಆಮೇಲೆ ತಾತ ಕೂತ್ಕೊಂಡು ಅವರು ಸ್ಟೋರಿ ಕೂತ್ಕೊಂತಾ ಇದ್ರು. ಅದಾದ್ಮೇಲೆ ಒಂದು 6 months ಮ್ಯೂಸಿಕ್ ಕೂತ್ಕೊಂತಾ ಇದ್ರು, ಡೈಲಾಗ್ಸ್ ಕೂತ್ಕೊಂತಾ ಇದ್ರು. ಸೊ ಯಾವಾಗ್ಲೂ ಏನಾದ್ರು ಒಂದು ಮ್ಯೂಸಿಕ್ ಕಂಪೋಸಿಷನ್ಸ್ ಎಲ್ಲ ಮನೇಲೆ ಮಾಡ್ತಾ ಇದ್ರು. ಸೊ ಅದೆಲ್ಲ ನೋಡಕ್ಕೆ ಕೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸರ್, ಈ ಪರ್ಟಿಕ್ಯುಲರ್ ಹಾಡು, ಈ ಪರ್ಟಿಕ್ಯುಲರ್ ಕತೆ ಅಂತದ್ದೇನಾದ್ರು ಚಿಕ್ಕ ನೆನಪಿದೆ? ಆ ಥರ ನೋಡಿದ್ದೇನೆ. ಈಗ ಚಿಕ್ಕಪ್ಪದ ಅಪ್ಪು ನೋಡಿದ್ದೆ. ಆಮೇಲೆ ಲಾಸ್ಟ್ ಪಿಕ್ಚರ್ ಮಾಡಿದವರು ಅರಸು, ಅಪ್ಪು, ಅಭಿ, ಆಮೇಲೆ ಚಿಗುರಿದ ಕನಸು, ಚಿಗುರಿದ ಕನಸು, ಓಂ ತುಂಬಾ ಚಿಕ್ಕ ವಯಸ್ಸು. ಬಟ್ ಒಂದು ಚೂರು ಉಪೇಂದ್ರ ಅವ್ರ ಮನೆಗೆ ಬರೋದು, ತಾತನ ಜೊತೆ ಮಾತಾಡೋದು, ಒಂದಷ್ಟು ಡಿಸ್ಕಷನ್ಸ್ ಆಗೋದು, ಅದೆಲ್ಲ ಒಂದು ಚೂರು ನೆನಪಿದೆ. ಎಸ್ ಸರ್, ಸೂಪರ್ ಸರ್. ಯಾಕೆ ಇದನ್ನೆಲ್ಲ ಕೇಳ್ತೀರಿ ಅಂದ್ರೆ, ಈಗ ಅದು ಬಂದಿರುತ್ತೆ ಸರ್, ಬಳುವಳಿ ಇವೆಲ್ಲವು. ನಿಮ್ಮ ಇಬ್ಬರಲ್ಲಿ ಅಣ್ಣ ತಮ್ಮರಲ್ಲಿ ಯಾರಿಗಾರ ಇದೆಯಾ ಅದು ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡೋದು, ಜಡ್ಜ್ಮೆಂಟು, ಇದು ಪಕ್ಕಾ ಲಾಕ್ ಆಗತ್ತೆ? ಬಟ್ ಆಕ್ಚುಲಿ ಇವಾಗ ನಾವು ಏನಂದ್ರೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡು ಬಂದಿರ್ತೀವಿ. ಚಿಕ್ಕ ವಯಸ್ಸಿಂದ ಇವಾಗಲೂ ತುಂಬಾ ಸಿನಿಮಾ ನೋಡ್ತೀವಿ. ಒಂದಷ್ಟು ಪಾಯಿಂಟ್ಸ್, ಈಗ ನಮ್ಮ ತಾತ ಏನು ಹುಡುಕ್ತಾ ಇದ್ರು ಸ್ಕ್ರಿಪ್ಟ್ ಅಲ್ಲಿ, ಇಲ್ಲ ಅಪ್ಪಣ್ಣ ಏನು ಹುಡುಕ್ತಾ ಇದ್ರು ಸ್ಕ್ರಿಪ್ಟ್ ಅಲ್ಲಿ, ಇಲ್ಲ ಚಿಕ್ಕಪ್ಪ ಏನು ಹುಡುಕ್ತಾ ಇದ್ರು, ತಂದೆ ಏನು ಹುಡುಕ್ತಾ ಇದ್ರು, ದೊಡ್ಡಪ್ಪ ಏನು ನೋಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಕೇಳಿದೀವಲ್ಲ. ಸೊ ಅದನ್ನೇ ಗೈಡ್ ಬುಕ್ ಇಟ್ಕೊಂಡು ಆ ಪಾಯಿಂಟ್ಸ್ನೇ ತಲೆಯಲ್ಲಿ ಇಟ್ಕೊಂಡು ಅದನ್ನ ಅವಾಗ ಸ್ಕ್ರಿಪ್ಟ್ ನೋಡ್ತೀವಿ. ಸೊ ಈಗ ತಮ್ಮನು ನೋಡ್ತಾನೆ, ನಾನು ನೋಡ್ತೀನಿ. ಸೊ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತೀನಿ ಗುರು ಜೊತೆ ನನ್ನ ಸಿನಿಮಾ ಸ್ಕ್ರಿಪ್ಟ್ಸ್ ಬಗ್ಗೆ. ಅವ್ನು ತುಂಬ ಐಡಿಯಾಸ್ ನನಗೆ ಕೊಡ್ತಾನೆ. ಅವನು ಆ್ಯಕ್ಚುಲಿ ತುಂಬ ತಲೆ ಇದೆ ಸ್ಕ್ರಿಪ್ಟಲ್ಲಿ, ಸಿನಿಮಾದಲ್ಲಿ. ಸೊ ಅವನು ಹೇಳ್ತಾನೆ. ಆಮೇಲೆ ನನಗೂ ಅವನದು ಏನಾದ್ರು ಡೌಟ್ಸ್ ಇದೆ, ಅವನು ಕೇಳ್ತಾನೆ. ಸೊ ಇಬ್ರು ಸಿನಿಮಾ ಬಗ್ಗೆ, ಇಲ್ಲ ನಾವೇನು ಸಿನಿಮಾ ಮಾಡ್ತಿದ್ದೀವಿ ಅದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಜೀವನ ಅಥವಾ ಸಂಸಾರ ಅಥವಾ ಈ ಫ್ಯಾಮಿಲಿ ವಿಚಾರದ ಜೊತೆಗೆ ಸಿನಿಮಾನ ಎಷ್ಟು ಗಂಟೆ ಮಾತಾಡ್ತೀರಿ? ಸಿನಿಮಾ ಅದರಲ್ಲಿ ಮಾತಾಡ್ತಿರ್ತಾರೆ ಯಾವಾಗಲೂ? ಹಂಗಲ್ಲ, ಅದು ಒಂದೊಂದಿನ ಬರೀ ಸಿನಿಮಾನೇ ಮಾತಾಡಿರ್ತೀವಿ, ಒಂದೊಂದಿನ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಮಾತಾಡ್ತೀವಿ. ಸೊ ಅದು ಒಂಥರ ಯಾವಾಗ್ಲೂ ಅಲ್ಲ, ಬಟ್ ಜಾಸ್ತಿ ಸಿನಿಮಾನೇ, ಬೇರೆ ವಿಷಯ ಬಿಟ್ಟು ಜಾಸ್ತಿ ಸಿನಿಮಾನೇ ಮಾತಾಡೋದು.
ಬಟ್ ಬೇರೆ ವಿಷಯನೂ ಮಾತಾಡ್ತೀವಿ ಖಂಡಿತ. ಬಟ್ ಸಿನಿಮಾ ಬಂದ್ಬಿಟ್ಟು ಈಗ ಏನೇ ಇದ್ರೇನು ಅದು ಎಲ್ಲೋ ತಿರ್ಗಾ ಸಿನಿಮಾಕ್ಕೆ ಬರುತ್ತಲ್ವಾ? ಏನೇ ಬಗ್ಗೆ ಮಾತಾಡಿದ್ರೇನು ಅದು ಕಾನ್ವರ್ಸೇಷನ್ ಎಂಡ್ ಆಗೋದು ಸಿನಿಮಾದಲ್ಲಿ. ಎಸ್ ಸರ್, ಸೂಪರ್. ಇಲ್ಲ ಊಟದಲ್ಲಿ. ಊಟದಲ್ಲಿ. ಈಗ ಒಂದು ಸರಳ ಪ್ರೇಮ ಕತೆ ಸಿನಿಮಾದಲ್ಲಿ ನೀವು ಅದ್ಭುತ ಕ್ಲಾಸ್ ಮತ್ತು ನಿಮ್ಮ ನಟನೆ ಬಗ್ಗೆ ಮತ್ತು ನಿಮ್ಮ ಕಾಮಿಡಿ ಸೆನ್ಸ್ ಬಗ್ಗೆ ನಿಮ್ಮ ಅಂದ್ರೆ ಕೆಲವೊಂದು ಸನ್ನಿವೇಶನ ಭಾವನೆಯಲ್ಲಿ ವ್ಯಕ್ತಪಡಿಸೋದ್ರ ಬಗ್ಗೆ ಜನ ಕೊಂಡಾಡಿದ್ದಾರೆ. ಇಲ್ಲ ಗುರು, ರೈಟ್ ಪರ್ಸನ್, ಇದು ಇಂಥ ಸಿನಿಮಾನು ಬೇಕಾಗಿತ್ತು, ಕರೆಕ್ಟ್ ಒಳ್ಳೆ ಆಕ್ಟರ್ ಅಂತ ಗೊತ್ತಾಗಿದೆ. ಬಟ್ ಆದ್ರೆ ಪೇ ಸಿನಿಮಾದಲ್ಲಿ ಒಳ್ಳೆ ಫೈಟರ್ ಅಂತ ಅನ್ಸ್ಕೊಂತೀರಿ ಅಂತ ನನಗೇನೋ ಅನಿಸ್ತಿದೆಯಪ್ಪ. ಒಳ್ಳೇದಲ್ಲ ಅಲ್ಲಲ್ಲ, ನನಗನ್ಸಿದೆ. ಅದಕ್ಕೇನಾದ್ರು ವರ್ಕ್ ಮಾಡಿದಾಗಿರ್ಬೋದು. ಈಗ ನಿಮ್ಮನೇಲಿ ಈ ಫ್ರಂಟ್ ಫುಟ್ ಬ್ಯಾಕ್ ಫುಟ್ ಹೊಡಿಯೋದಾಗಿರ್ಬೋದು, ಫೈಟ್ ತಾಲೀಮ್ ಮಾಡಿದ್ರೆ ಈ ಸಿನಿಮಾದಲ್ಲಿ ಹೆಂಗಂದ್ರೆ ತುಂಬಾ ನ್ಯಾಚುರಲ್ ಫೈಟ್ಸ್ಗಳು. ಅಂದ್ರೆ ಸೊ ಇಲ್ಲಿ 1-2 ಫೈಟ್ ಅಂತೂ ನೀವು ಕೊರಿಯೋಗ್ರಫಿ ಮಾಡೋಕ್ಕಲ್ಲ. ಸೊ ಹೇಳ್ಬೋದು ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಈ ಜಾಗದಲ್ಲಿ ಎಂಡ್ ಮಾಡಬೇಕು, 1 ಮಿನಿಟ್ ಮಾಡಬೇಕು. ಯಾಕಂದ್ರೆ ಎಲ್ಲ ಸ್ಟ್ರಗಲ್ ಅಲ್ಲ, ಪುಷ್ ಮಾಡೋದು, ಇದ್ ಮಾಡೋದು, ಹೊಡಿಯೋದು, ತಪ್ಪಿಸ್ಕೊಳೋದು. ಸೊ ಅದನ್ನ ಎವ್ರಿ ಬಿಟ್ ಮಾಡೋಕ್ಕಲ್ಲ. 2-3 ಆಕ್ಷನ್ ಮಾಡ್ಬೋದು. ನೆಕ್ಸ್ಟ್ ಆಗೋ 10 ಆಕ್ಷನ್ ಅಲ್ಲೇ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಅಂತ ಹೇಳಲ್ಲ, ಅದೇ ಅಲ್ಲೇ ಇಂಪ್ರವೈಸ್ ಮಾಡೋದು. 2-3 ಪಂಚ್ ಕೊಟ್ಟಿದ್ರೆ ಅದ್ರ ಜೊತೆ ಕಿಕ್ಕು, ಪುಷ್ ಅದೆಲ್ಲ ನಾವೇ ಹೆಂಗ್ ಬರುತ್ತೆ, ಆ ಫ್ಲೋ ಅಲ್ಲಿ ಹೆಂಗ್ ಬರುತ್ತೆ ಹಂಗ್ ಮಾಡ್ಬೇಕು. ಅವಾಗಲೇ ತುಂಬಾ ನ್ಯಾಚುರಲ್ ಆಗಿ ಕಾಣಿಸೋದು. ಸೊ ಈ ತರ ಸ್ಟ್ರಗ್ಲಿಂಗ್ ಫೈಟ್ಸ್ ಒಂದ್ ಸ್ವಲ್ಪ ಕಷ್ಟ. ಆಮೇಲೆ ಅದನ್ನ ನೆಲದ ಮೇಲೆ, ಮರದ ಪಕ್ಕ, ಗಿಡಗಳು, ಮುಳ್ಳು, ಜಿಗಣೆ ಯಾಕಂದ್ರೆ ಕೂರ್ಗಲ್ಲಿ, ಸೊ ಅಲ್ಲೆಲ್ಲ ಮಾಡಿ ಬಾಡಿ ಗಿಡಿ ತರ್ಚೋದು, ಆಮೇಲೆ ಸುಸ್ತಾಗೋದು. ಖಂಡಿತ ಆಗುತ್ತೆ. ಆಮೇಲೆ ಇನ್ನೂ ಸುಸ್ತಾಗುತ್ತೆ. ಆಕ್ಚುಲಿ ನಿಮ್ಗೆ ರೆಸ್ಟೇ ಇರಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀವಿ, ಕಂಟಿನ್ಯೂಸ್ ಸ್ಟ್ರಗಲ್ ಆಗ್ತಾನೆ ಇರ್ತಲ್ಲ, ಅದು ಇನ್ನೂ ಸುಸ್ತಾಗುತ್ತೆ. ಬಟ್ ತುಂಬಾ ಚೆನ್ನಾಗಿತ್ತು ಆ ಫೈಟ್ಸ್. ಬಟ್ 2 ತರಾನು ಮಾಡಿದ್ವಿ, ಒಂಥರ ಮಿಕ್ಸ್ಚರ್ ಆಫ್ ನ್ಯಾಚುರಲ್ ಆಮೇಲೆ ಸಿನಿಮ್ಯಾಟಿಕ್ ಎರಡು ಕಷ್ಟ ಆಗುತ್ತೆ. ಸೊ 2 ತರ, ಬಟ್ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಎಷ್ಟು ಫೈಟ್ ಮಾಸ್ಟರ್ಸ್ ನಮ್ಮ ಇದರಲ್ಲಿ, ನಮ್ಮ ಚೇತನ್ ಡಿಸೋಜಾ ಅವರು, ರವಿ ಅವರು, ಡ್ಯಾನಿ ಅವರು, ಆಮೇಲೆ ನರಸಿಂಹ ಅವರು, 4 ಜನ ಮಾಡಿದ್ದಾರೆ. ನನಗೆ ಅಂದ್ರೆ ಸಿನಿಮಾ ತಂಡದಲ್ಲಿ ಕೆಲವು ತುಂಬಾ ಒಡನಾಡಿ ಆಗಿರೋ ಕಾರಣ ಅವರೊಂದು ವಿಷಯನ ಹೇಳಿದ್ರು. ತುಂಬಾ ಒಂದು ಸೀನ್ ಬಗ್ಗೆ ಹೇಳಿದ್ದಾರೆ ನಂಗೆ. ನೀರಲ್ಲಿ ಬಿದ್ದು ಹಿಂಗ್ ಎತ್ತಿ ಮತ್ತೆ ವಾಪಸ್ ಬಂದು ನಿಂತ್ಕೊಂಡಿರೋದು, ಅದು ಸಖತ್ ನ್ಯಾಚುರಲ್ ಮಾಡಿದ್ರು, ಒಂದೇ ಒಂದು ರೂಪ್ ಇಲ್ದಂಗೆ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ರು. ಅಂದ್ರೆ ಉಸಿರು ಕಟ್ಬಿಡತ್ತೆ, ಹಂಗ್ ಮಾಡಕ್ ಆಗಲ್ಲ, ನೀರಲ್ಲಿ ಹಿಂಗ್ ಬಿದ್ದು ಹಿಂಗ್ ಎದ್ದಿ ಹೊಡಿಯೋದು ಒಂದೇನೋ ಶಾರ್ಟ್ ಮಾಡಿದಿರಿ ಅಂತಲ್ಲ. ತುಂಬಾ ಮಾಡಿದಿರಿ, ಬಟ್ ನನಗೆ ಅದೊಂದು ಮಾತ್ರ ಹೇಳಿದ್ರು ಸೀಕ್ರೆಟ್ನ, ನೆನ್ಪು ಬರ್ತಿಲ್ಲ. ಬಟ್ ನೀವೆಲ್ಲಿ ಮಾಡಿದೀವಿ ಶೂಟ್, ಬಟ್ ಕ್ಲೈಮ್ಯಾಕ್ಸ್ ಶೂಟ್ ಏನೋ ಅಂತ ಅಂದ್ರು ನನಗೆ. ಅದೊಂದು ಸಖತ್ತಾಗಿ ಮಾಡಿದ್ದಾರೆ, ಒಂದ್ ಟೇಕಲ್ಲಿ ಹೊಡೆದ್ರು ಅಂತ. ಅದು ಅದ್ರಲ್ಲಿ ಬೇರೆ ನೀವು ನೋಡಿ, ಈಗ ಪ್ಯಾಂಟ್ ಶರ್ಟ್ ಹಾಕೊಂಡು ಫೈಟ್ ಮಾಡೋದು, ಗುದ್ದಾಡೋದು ಬೇರೆ ವಿಷಯ. ಮಾಡೋದು ಆಕ್ಚುಲಿ ಒಂಥರ ಚಾಲೆಂಜ್. ಅದೇ ಪಂಚೆ ಗಟ್ಟಿಯಾಗಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅದು ಲೂಸ್ ಆದ್ರೇನೆ ಪ್ರಾಬ್ಲಮ್. ಬಟ್ ಈಗ ಪಂಚೆ ಕಟ್ಕೊಂಡು ತುಂಬಾ ಅಭ್ಯಾಸ ಆಗಿದೆ. ಈಗ ಪಂಚೆಲ್ ಫೈಟ್ ಮಾಡ್ಬೋದು ಅಂದ್ರೆ ಪಂಚೆಲ್ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಅಷ್ಟು ಕಂಫರ್ಟ್ ಆಗ್ಬಿಟ್ಟಿದೆ. ಈ ಸಿನಿಮಾ ಆಕ್ಟಿಂಗ್ ಅಥವಾ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಎದುರುಗಡೆ ಸಿಗೋ ಪಾತ್ರಗಳು ಅಥವಾ ಕಲಾವಿದರು ಕೆಲವೊಂದು ಟೈಮ್ ಸಖತ್ ಪ್ರಭಾವ ಬೀರ್ಬಿಡ್ತಾರೆ, ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತಾರೆ. ಕೌಂಟ್ರ್ ಆಕ್ಟಿಂಗ್ ಮಾಡೋದಾಗಿರ್ಬೋದು, ಒಂದು ಫೀಲಿಂಗ್ ತಕ್ಕಂಗೆ ಪೈಪೋಟಿ ಬಿದ್ದು ಆಕ್ಟಿಂಗ್ ಮಾಡ್ತಾರೆ ಕೆಲವೊಂದು ಟೈಮೆಲ್ಲ. ಅಂದ್ರೆ ಪೈಪೋಟಿ ಅಂತ ಅನ್ಕಣಂಗಿಲ್ಲ ಅದನ್ನ, ಬಟ್ ಜನಕ್ಕೆ ನೋಡಿದಾಗ ಅನ್ಸುತ್ತೆ ಅವನು ಸೂಪರ್ ಮಾಡ, ಇವನು ಸೂಪರ್ ಮಾಡ. ಈ ತರದ ಕಲಾವಿದರು, ನಿಮ್ಗೆ ಇಷ್ಟವಾಗ ಕಲಾವಿದರು ಇಡೀ ಸಿನಿಮಾದಲ್ಲಿ ಸಖತ್ ಆಕ್ಟಿಂಗ್ ಮಾಡಿದಾರೆ, ಅವರಿಂದ ನಾನು ಖುಷಿ ಪಟ್ಟೆ, ಇದನ್ನ ಕಲ್ತ್ಕೊಂಡೆ, ಆ ತರದ ಇದೆ ಸರ್ ಪೆಪ್ಪೆಯಿಂದ. ಬಟ್ ಇದರಲ್ಲಿ ಏನಂದ್ರೆ ನಮ್ ಕ್ಯಾರೆಕ್ಟರ್ಸ್ ಎಲ್ಲ ಕ್ಯಾರೆಕ್ಟರ್ಸ್ ಫೇಸ್ ಟು ಫೇಸ್ ತುಂಬಾ ಕಮ್ಮಿ ಬರ್ತವೆ. ಸೊ ಅದೊಂಥರ ಈ ಸಿನಿಮಾದಲ್ಲಿ ಅದೊಂಥರ ಸ್ಟೋರಿ ಟೆಲ್ಲಿಂಗ್ ವಿಧಾನ ಬೇರೆ ತರ ಇದೆ. ಸೊ ತುಂಬಾ ಕಮ್ಮಿ ಫೇಸ್ ಟು ಫೇಸ್ ಬರ್ತಾರೆ. ಬಟ್ ಜಾಸ್ತಿ ಬಂದಿರೋದಂದ್ರೆ ಇದರಲ್ಲಿ ಅರುಣಾ ಬಾಲರಾಜ್ ನಮ್ ತಾಯಿ ಕ್ಯಾರೆಕ್ಟರ್ ಅವ್ರು ಯಾಕೋ ನಿಮ್ಗೆ ಸಿಕ್ಕಾಪಟ್ಟೆ ಫಿಕ್ಸ್ ಜೊತೆ ಮಾಡಕ್ಕೆ, ಆಕ್ಟ್ ಮಾಡಕ್ಕೆ, ಪರ್ಫಾರ್ಮ್ ಮಾಡಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬಾ ನ್ಯಾಚುರಲ್ ಆಗಿ ಬಂತು ಸೀನ್ಸ್ಗಳು. ಆಮೇಲೆ ನಮ್ಮ ಆಕ್ಟ್ರೆಸ್ ಕಾಜಲ್ ಕುಂದರ್, ಸೊ ಅವ್ರ ಜೊತೆ ಒಂದಷ್ಟು ಸೀನ್ಸ್ ಇದೆ, ಅದು ಚೆನ್ನಾಗಿ ಬಂತು. ಜಾಸ್ತಿ ಮುಖಾಮುಖಿ ಬಂದಿರೋದು ಫೈಟರ್ಸ್ ಜೊತೆ. ಈ ಕತೆ ಕೇಳಿದಾಗ ಅಂದ್ರೆ ಸಿನಿಮಾ ನಾನು ಪೂರಾ ನೋಡಿದ ಅಷ್ಟು ನಂಬಿಕೆ ಇದೆ ನಂಗೆ ಸಿನಿಮಾದ ಮೇಲೆ ಅಂತ ಅಂದ್ರಲ್ಲ, ಈ ಕೇಳಿದ ಕಥೆಯಲ್ಲಿ ಯಾವ್ದಾದ್ರು ಪಾತ್ರ ತುಂಬಾ ನೆನಪಲ್ಲಿರುತ್ತೆ ನಿಮ್ಗೆ ಸಿನಿಮಾ ಬಿಟ್ಟು ಹೋದ್ಮೇಲೆ ಅಂತ ಅನ್ನೋದಾದ್ರೆ? ಸಿನಿಮಾ ಬಿಟ್ಟೋದ್ಮೇಲೆ ಮುಗಿದ್ಮೇಲೆ ನಿಮ್ಗೆ ಎಲ್ಲಾ ಪಾತ್ರನೂ, ಸೊ ಯಾಕಂದ್ರೆ ಎಲ್ಲಾ ಪಾತ್ರನೂ ವಿಷಯ ಇರುತ್ತೆ, ಆ ಪಾತ್ರನೂ ಸುಮ್ಮನೆ ಬಂದು ಹೋಗಲ್ಲ, ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇದೆ ಸಿನಿಮಾದಲ್ಲಿ. ಸೊ ಆಮೇಲೆ ಆ ಪಾತ್ರ ಮಾಡೋ ಆಕ್ಷನ್ ಅಲ್ಲಿ ಕಥೆಯಲ್ಲಿ ಒಂದು ಪ್ರಭಾವ ಇದೆ.
ಸೊ ಎಲ್ಲ ಕ್ಯಾರೆಕ್ಟರ್ಸು ನೆನಪಿರುತ್ತೆ. ಬಟ್ ಏನಂದರೆ ನಮ್ಮ ಇದರಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದ್ದಾವೆ, ತುಂಬ ಹೆಸರುಗಳಿದೆ. ಸೊ ಆಡಿಯನ್ಸ್ಗೂ ಆ ಕ್ಯಾರೆಕ್ಟರ್ಸ್ನ ನೆನ್ಪಿಟ್ಕೊಳ್ಳೋದು ತುಂಬ ಭಾಳ ಇಂಪಾರ್ಟೆಂಟು. ಸೊ ಆವಾಗ ನಿಮಗೆ ಆ ಸ್ಟೋರಿದು ಫ್ಲೋ ಕೂಡ ಸಿಗುತ್ತೆ. ಸೊ ಆ ಕ್ಯಾರೆಕ್ಟರ್ಸ್ ಒಂದು ಅಷ್ಟು ಕ್ಯಾರೆಕ್ಟರ್ಸ್ಗಳಿವೆ. ಸೊ ಆ ಕ್ಯಾರೆಕ್ಟರ್ಸ್ನೆಲ್ಲ ಹೆಸರುಗಳು ನೆನ್ಪಿಟ್ಕೊಂಡ್ರೆ, ಸೊ ಯಾಕಂದ್ರೆ ಬೇರೆ ಡೈಲಾಗ್ಸಲ್ಲಿ ಅವ್ರ ಹೆಸರುಗಳು ಯೂಸ್ ಆಗ್ತದೆ. ಸೊ ಅದರಿಂದ ಕ್ಯಾರೆಕ್ಟರ್ ಹೆಸರುಗಳು ಕ್ಯಾರೆಕ್ಟರ್ಗಳು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಕೆಲವೊಂದು ಸಿನಿಮಾ ಕೆಲವೊಂದು ಆಫರ್ಗಳನ್ನ ಅವಕಾಶಗಳನ್ನ ಗುರುತಿಸುವಿಕೆಯನ್ನ ಕೊಡುತ್ತೆ, ಪೇಪೆ ಕೊಡುತ್ತೆ ಅನ್ನೋ ನಂಬಿಕೆ. ಯಾಕಂದ್ರೆ ನಾನು ಸಿನಿಮಾ ತಂಡದಲ್ಲಿ ಇರೋ ಕಾರಣ ಈ ಕೆಲವೊಂದು ಈಗ ತೆಲುಗಿನಿಂದ ರೀಮೇಕ್ ರೈಟ್ಸ್ ಬರ್ತಿದೆ, ತಮಿಳಿಂದ ಡಿಮ್ಯಾಂಡ್ ಬಂದಿದೆ, ಆಮೇಲೆ ಫಾರಿನಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಒಂದು ಕೆಲವೊಂದೆಲ್ಲ ಬೇಡಿಕೆ ಬಂದಿದೆ. ಈ ಥರದೆಲ್ಲ ಅಲ್ಲಿ ರಿಲೀಸ್ ಆಗಿ ಎಲ್ಲ ಆದ್ರೆ ಖಂಡಿತ ಅವಕಾಶಗಳು ಬಂದೇ ಬರುತ್ತೆ. ಎಸ್ ಸರ್, ಈ ಸಿನಿಮಾ ಆದ ನಂತರ ಒಳ್ಳೊಳ್ಳೆ ಅವಕಾಶಗಳಂತೂ ಖಂಡಿತ ಬರುತ್ತೆ ಅಂತ ಅನಿಸ್ತಾ ಇದೆ. ಅಂದ್ರೆ ಈ ಸಿನಿಮಾ ಆದ್ಮೇಲೆ ಖಂಡಿತ. ಆಮೇಲೆ ಏನಂದ್ರೆ ಈ ತರ ಸಿನಿಮಾ ವರ್ಕ್ ಆದಾಗ ಒಂದು ಬೇರೆ ಜಾನರ್ ಸಿನಿಮಾಗಳು ಇದು ಬರುತ್ತೆ, ಆಫರ್ಸ್ ಬರುತ್ತೆ, ಅದು ಖುಷಿ. ಅಂದರೆ ಈಗ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದು ಹೊಸ ಕತೆ ಇಲ್ಲ ಹೊಸ ಕಥೆನ ಹೇಳೋ ರೀತಿ ಚೇಂಜ್ ಆಗಿರೋ ಥರ ಒಂದಷ್ಟು ಡೈರೆಕ್ಟರ್ಸು ಒಂದು ಒಂದು ಡಿಫ್ರೆನ್ಸ್ ಮಾಡೋಕ್ಕೆ ಅದೇ ಒಂದು ಬೇರೆ ಜಾನರ್ದಿಂದ ತುಂಬ ಅಪ್ರೋಚ್ಗಳು ಬರುತ್ತೆ, ಬೇರೆ 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 ಥರ ಕತೆಗಳು ಬರುತ್ತೆ. ಸೊ ಅದಕ್ಕೆ ನಾನು ಖುಷಿ ಆಗ್ತಿದ್ದೀನಿ. ಪೆಪ್ಪೆ ರಿಲೀಸ್ ಆದ ತಕ್ಷಣ ಇನ್ನೊಂದಷ್ಟು ಹೊಸ ಕತೆಗಳು ಕೇಳ್ಬೋದು. ಈ ಸರಳ ಪ್ರೇಮ ಕಥೆಯನ್ನು ನೋಡಿದವರು ಹಾಡನ್ನ ತುಂಬಾ ಗುಣಿಸ್ತಾ ಇರ್ತಾರೆ. ಆ ಸಿನಿಮಾದ ಹಾಡೆಲ್ಲ ತುಂಬಾ ಜನ ಕೇಳ್ತಿರ್ತಾರೆ. ಈಗ ತಡಿ ಪೇಪೆ ಅಂತ ಸಿನಿಮಾ ಬಂದಿದೆ ಅಂತೆ, ನೋಡೋಣ ತಡಿ ಪೇಪೆ ಸಾಂಗ್ ಅಂತ ಹೊಡೆದ್ರೆ ಒಂದೇ ಒಂದು ಸಾಂಗ್ ಬರೋದು, ಸಾಂಗ್ ಬರಲ್ಲ. ಸಾಂಗ್ ಇಲ್ದಂಗೆ ಸಿನಿಮಾ ನೋಡ್ಬೇಕೀಗ. ಅಂದ್ರೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ದೊಡ್ಡ ಸವಾಲು. ಸೀನ್ ಟು ಸೀನ್ ಮ್ಯೂಸಿಕ್ ನಲ್ಲೇ ಮೈ ಮರೆಸ್ಬೇಕು, ಅದ್ ನೆನಪಲ್ಲಿ ಆ ಬೀಜಂ ನಮ್ಮ ಬಾಯಲ್ಲಿ ಹೇಳಂಗ್ ಆಗ್ಬೇಕು. ಅಷ್ಟು ಕೆಲಸ ಅವರಂತೂ ಮಾಡ್ತಿದ್ದಾರೆ. ನಿಮ್ಗೆ ಅನ್ಸುತ್ತೆ ಸರ್ ಮ್ಯೂಸಿಕ್ ಈ ಸಿನಿಮಾ? ಸೊ ಅದರಿಂದ ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಒಂದಷ್ಟು BGM ಬಿಡೋಣ, ರಿಲೀಸ್ ಇಲ್ಲ ರಿಲೀಸ್ ಆದ್ಮೇಲೆ ಆ ಟೈಮ್ ಅಲ್ಲಿ ಒಂದಷ್ಟು BGM ಬಿಡ್ಬೇಕಂತ. ಯಾಕಂದ್ರೆ BGMಗಳು ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ಪೂರ್ಣಚಂದ್ರ ಅವರು ತುಂಬಾ ವರ್ಕ್ ಮಾಡಿದ್ದಾರೆ. ಸಾಕಷ್ಟು ಸಿನಿಮಾನ ಎಲಿವೇಶನ್ಸ್ ಕಾಣಿಸುತ್ತೆ ಆ ಮ್ಯೂಸಿಕ್ ಇಂದ. ಆಮೇಲೆ ಎಲ್ಲದರಲ್ಲೂ ಒಂದು, ಯಾಕಂದ್ರೆ ಈಗ ಸಿಚುವೇಶನ್ ಹೊಸ ಇರುತ್ತಲ್ಲ, ಸೊ ಎಲ್ಲದು ಹೊಸದಾಗುತ್ತೆ. ಈಗ ಲೊಕೇಶನ್ನು, ಸಿಚುವೇಶನ್ಸ್, ಆರ್ಟಿಸ್ಟ್ ಎಲ್ಲ ಹೊಸದಿದ್ದಾಗ ನಿಮ್ಗೆ ಆ ಫ್ರೇಮು ಹೊಸದಾಗಿ ಕಾಣಿಸುತ್ತೆ. ಸೊ ಈಗ ಮ್ಯೂಸಿಕ್ ಡೈರೆಕ್ಟರ್ಗೂ ಹೊಸ ಮ್ಯೂಸಿಕ್ ಕೊಡೋಕ್ಕೆ ಇಲ್ಲ ಬೇರೆ ಹೊಸದೇನೋ ಕ್ರಿಯೇಟ್ ಮಾಡೋಕ್ಕೊಂದು ಇನ್ಸ್ಪೈರ್ ಆಗುತ್ತೆ. ಸೊ ಅದೇ ರೀತಿ ಈ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಎಸ್ ಸರ್, ಮ್ಯೂಸಿಕ್ ಅಂದಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಹುಡ್ತಾ ಇದೆ. ಏನಪ್ಪ ಅಂದರೆ ತಾತ ಅವರು ಅಂದರೆ ಅದೊಂದು ಕನ್ನಡದ ಧ್ವನಿ, ಹಾಡಿಗೆ ರಾಜಧ್ವನಿ ಅಂತ ಹೇಳ್ಬೋದು. ಅದನ್ನ ನಿಮ್ಮ ದೊಡ್ಡಪ್ಪ ಅವರು ಮೇಂಟೈನ್ ಮಾಡಿದ್ದಾರೆ. ಅಪ್ಪು ಸರ್ ಸಿಕ್ಕಾಪಟ್ಟೆ ಹಾಡ್ತಿದ್ರು. ಅಪ್ಪಾಜಿಯವರು ರಾಘಣ್ಣವ್ರಿಗೂ ಒಳ್ಳೆ ನೀವೇನಾರ ಹಾಡ್ಬೇಕು ಅಂತ ಆಸೆ ಹೇಗಿಸೆ ಅಥವಾ ಕಲಿಕೆ ಗಿಲಿಕೆ? ನಾನು ಹಾಡ್ತಿದ್ದಿದ್ರೆ ನಿಮ್ಗೆ ಗೊತ್ತಿರ್ತೈತೆ ಇಷ್ಟೊತ್ತಿಗೆ. ಇನ್ನೂ ಹಾಡಿಲ್ಲ, ಬಟ್ ಆ ಥರ ಬಂತು ಸರ್, ಬಂದಾಗ ಹಾಡೇ ಆಡ್ತೀನಿ. ನನಗೆ ಹೇಳಿದ್ದು ಅಂದ್ರೆ ಅಮ್ಮವ್ರಿಗೆ ತುಂಬಾ ಆಸೆ ಇದೆ ಅಂತೆ, ಮಂಗಳಕ್ಕವ್ರಿಗೆ. ಇನ್ನೂ ತಕ್ಕ ಒಂದು ಹಾಡು ಹೇಳ್ಸ್ಬೇಕಣ ಅಂತ. ಹಾಡೋಣ, ಇನ್ನೂ ಟೈಮ್ ಇದೆ. ಎಸ್ ಸರ್, ಓವರಾಲ್ ಆಗಿ ಸರ್, ಈ ಎಲ್ಲ ಕಲಾವಿದನಿಗೆ ಒಂದು ಆಸೆ, ಆಕಾಂಕ್ಷೆ, ಕನಸು ಎಲ್ಲ ಇದ್ದೇ ಇರುತ್ತೆ. ನಿಮಗೆ ಯಾವ ಥರದ ಪಾತ್ರಗಳ ಮೇಲೆ ನಿರೀಕ್ಷೆ ಇದೆ? ಈ ಥರದ ಪಾತ್ರ ಮಾಡ್ಬೇಕು ನಾನು, ನನ್ನ ಡ್ರೀಮ್ ಅಂದರೆ ನಂಗೆ ಇದು ಮಾಡೋಕ್ಕೆ ಇಷ್ಟ ಆ್ಯಕ್ಚುಲಿ. ಒಂದು ಪೀರಿಯಡ್ ಫಿಲಿಮ್ ಅಥವಾ ಪ್ರೀ ಹಿಸ್ಟಾರಿಕಲ್ ಫಿಲಿಮ್. ಸೊ ಆ ಥರ ಅಂದರೆ ಪಾತ್ರಗಿಂತ ಆ ಎನ್ವಿರಾನ್ಮೆಂಟ್, ಆ ಜಾನರ್ದು ಸಿನಿಮಾಗಳು ಮಾಡೋಕ್ಕೆ ಇಷ್ಟ. ಸೊ ಅದಕ್ಕೆ ಅದು ಒಂದು ಡ್ರೀಮ್ ಪಾತ್ರ ಅಂದರೆ ಆ ಥರ, ಅದು ಖುಷಿ ಆಗುತ್ತೆ ಆ ಥರ ಮಾಡಿದ್ರೆ. ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲ ಕಲಾವಿದರಿಗೂ ಒಂದು ಸ್ವಲ್ಪ ಹೆದರಿಕೆನೂ ಇರುತ್ತೆ, ಕೆಲವರು ನಿಶ್ಚಿಂತೆನೂ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ. ಒಬ್ಬೊಬ್ಬರು ಕಲಾವಿದನ ಮನಸ್ಥಿತಿ, ದೃಢತೆ ಬೇರೆ ಬೇರೆ. ನಿಮ್ಗೆ ಹೆಂಗೆ ಈ ಟೈಮಲ್ಲಿ, ರಿಲೀಸ್ ಟೈಮಲ್ಲಿ? ಅದು ಒಂದ್ಸರಿ ನರ್ವಸ್ ಆಗೇ ಆಗುತ್ತೆ, ಜೊತೆ ಖುಷಿನೂ ಆಗುತ್ತೆ. ಆ್ಯಕ್ಚುಲಿ ಇದೊಂಥರ ಮಿಕ್ಸ್ಡ್ ಫೀಲಿಂಗ್ಸ್, ಎಲ್ಲದೂ ಆಗುತ್ತೆ. ಸುಸ್ತು ಆಗುತ್ತೆ ಪ್ರಮೋಷನ್ಸ್ ಮಾಡಿ ಮಾಡಿ ಮಾಡಿ. ಸೊ ಎಲ್ಲದು ಒಂದೊಂದ್ಸಲಿ ಒಂದೊಂದು ಅನಿಸುತ್ತೆ. ಬಟ್ ರಿಲೀಸ್ ದಿನ ನನಗೆ ಏನಂದರೆ ಯಾವಾಗಲೂ ಏನೇ ಅನಿಸಿದ್ರೂ ಅದು ರಿಲೀಸ್ ದಿನ ಒಂದು 2 ಅವರ್ ಇರುತ್ತಲ್ಲ, ಅವಾಗ ಜಾಸ್ತಿ ಅನಿಸುತ್ತೆ. ಅಲ್ಲಿ ಒಂದ್ಸಲಿ ರಿಲೀಸ್ ಆದಮೇಲೆ ಅದೇನೇ ರಿಸಲ್ಟ್ ಬಂದ್ರೂ ಓಕೆ. ಸರ್, ನೀವು ಕಲಾವಿದರಾಗಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಅಚಾನಕ ಸಿನಿಮಾ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿದ್ದಕ್ಕೆ ಬಂದಿದ್ದು? ಕರೆಕ್ಟ್, ಅದು ಸಬ್ ಕಾನ್ಶಿಯಸ್ ಅಲ್ಲಿ ಯಾವಾಗಲೂ ಈ ತಲೆಯಲ್ಲಿ ಇದ್ದೇ ಇರುತ್ತೆ. ಬರೀ ಎಲ್ಲದಕ್ಕಿಂತ ಹೆಚ್ಚಾಗಿ ಜಾಸ್ತಿ ನೋಡಿದ ಸಿನಿಮಾನೆಲ್ಲ, ಸಿನಿಮಾ ಫೀಲ್ಡ್ ಬರೀ ನಾವು ಆಚೆಯಿಂದ ನೋಡಿಲ್ಲ, ಒಳಗಿಂದ ನೋಡಿದ್ದೀವಿ, ಶೂಟಿಂಗ್ಗಳು ನೋಡಿದ್ದೀವಿ, ಡಿಸ್ಕಷನ್ಸ್ಗಳು ನೋಡಿದ್ದೀವಿ, ಸಿನಿಮಾ ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸು ನೋಡಿದ್ದೀವಿ.
ಸೊ ಯಾವಾಗ್ಲೂ ಸಿನಿಮಾದಲ್ಲೇ ಏನೋ ಮಾಡ್ಬೇಕಂತ ಫಿಕ್ಸ್ ಆಗಿತ್ತು. ಎಸ್ ಸರ್, ಕಡೆ ಹಂತಕ್ಕೆ ಬಂದಿದ್ವಿ. ಅಮ್ಮನವ್ರ ದರ್ಶನ ಮಾಡೋಣ ಇವಾಗ. 30ನೇ ತಾರೀಕು ಬರುವಂತಹ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಇಲ್ಲಿಂದ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡ್ರೆ ಸಿನಿಮಾದ ಮೇಲೆ ಕರೆದು ಬಿಡಿ, ಅವ್ರ ಸಹಕಾರ ಕೇಳ್ಬಿಡಿ, ಅವ್ರ ಆಶೀರ್ವಾದ ಕೇಳ್ಬಿಡಿ. ಆಗಸ್ಟ್ 30ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಈ ಕಥೆನ ಒಂದು ಹೊಸ ರೀತಿಯಲ್ಲಿ ಹೇಳಿದ್ದಾರೆ, ಒಂದು ಹೊಸ ಸ್ಕ್ರೀನ್ ಪ್ಲೇ ಯೂಸ್ ಮಾಡಿದ್ದಾರೆ, ಒಂದು ಹೊಸ ಎಡಿಟಿಂಗ್ ಪ್ಯಾಟರ್ನ್ ಯೂಸ್ ಮಾಡಿದ್ದಾರೆ. ಸೊ ಸ್ಟೋರಿಯಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ, ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ಅದಕ್ಕೆಲ್ಲದಕ್ಕೂ ಕ್ಲಾರಿಟಿ ಕೂಡ ಎಂಡಲ್ಲಿ ನಿಮಗೆ ಸಿಗುತ್ತೆ. ಸೊ ತುಂಬ ಖುಷಿಯಿಂದ, ಏನೋ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ, ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಸಿನಿಮಾ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಮಜಾ ಕೊಡುತ್ತೆ. ಈ ಇಂಟರ್ವ್ಯೂ ಮೂಲಕ ಒಂದು ಚಿಕ್ಕದಾಗಿ ಅಭಿಮಾನಿ ದೇವರುಗಳಿಗೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಪೇಪೆ ಸಿನಿಮಾ ನೋಡಿ, ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಇಚ್ಛೆ ಈಡೇರುಗಳು ಎಲ್ಲವೂ ಈಡೇರಲಿ. ಅಮ್ಮನವ್ರನ್ನ ಮೆಟ್ಲು ಹತ್ಕೊಂಡು ದರ್ಶನ ಮಾಡಿ ನಿಮ್ಗೋಸ್ಕರ ಬೇಡ್ತೀವಿ. ನೀವು ಸಿನಿಮಾನ ಉಳಿಸಿ ಬೆಳೆಸಿ ಅಂತ, ಮತ್ತು ಪೆಪ್ಪೆಗೆ ಸ್ವಲ್ಪ ಹೆಚ್ಚೇ ಆಶೀರ್ವಾದ ಕೊಡಿ ಅಂತ ಹೇಳ್ತಾ, ಸರ್ ಪೆಪ್ಪೆ ಚೆನ್ನಾಗಾದ್ಮೇಲೆ ಮತ್ತೊಂದ್ಸಲ ಬೆಟ್ಟಾಗ್ತಾನೆ, ಇಲ್ಲ ಅಂದ್ರೆ ಬೆಟ್ಟ ಆಗ್ತದೆ. ಎಸ್, ಥ್ಯಾಂಕ್ ಯು. ಈ ಸಂದರ್ಶನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ದೇವರು ತಾಯಿ ಚಾಮುಂಡೇಶ್ವರಿ ಅಂತ ಕೇಳ್ಕಂತ ಧನ್ಯವಾದಗಳು.